ನಿಮಗೆ ಜನದ ಹೆದರಿಕೆ ಬಂದು ಚಪ್ಪಿ ಅಭಿಷೇಕ ಮಾಡ್ತಾರಂತ ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವ್ರ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಅಷ್ಟೊಂದು ತಾಕತ್ತು ನಿಮ್ಮಲ್ಲಿ ಇದ್ದಿದ್ದೆ ಆದ್ರೆ ನನ್ನ ಮೈಯನ್ನ ಎಲ್ಲ ಸೊಕ್ಕಿನ ಹೆಣ್ಣೆ ನಮ್ಮನ್ನೇ ಏನೋ ಆಗದೆ ಮಾಡ್ಕೊಂಡಿದ್ದೀಯಾ? ನಿನ್ನ ಸುಮ್ಮನೆ ಹೀಗೆ ಬಿಟ್ರೆ ಆಗೋದಿಲ್ಲ. ಗೌಡ್ರೆ ಬನ್ನಿ ನೋಡೋಣ. ಒದ್ದಾಡುತ್ತಿದ್ದಾಳೆ ನೋಡಿ. ಇವಳಿಗೆ ಮೈ ಸೊಪ್ಪು ಹಿಡಿದಿಲ್ಲ, ತೆಗೆದುಕೊಂಡು ಚೆನ್ನಾಗಿ ತಿಳಿಸಿ. ಒಂದು ಹೆಣ್ಣನ್ನು ಈ ರೀತಿ ಕಟ್ಟಿ ಹಾಕಿ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಲ್ಲ, ನೀವಿಬ್ರು ಗಂಡಸರೇನೋ? ತ್ಯಾಗರಾಜ್, ಇವಳಿಗೆ ಚೆನ್ನಾಗಿ ಮೈಕೊಪ್ಪಿದೆ. ಇವರಿಗೆ ಇನ್ನು ಮೈಕೊಪ್ಪು ಇಳಿಯುವವರೆಗೆ ತಿಳಿಸಿ. ಒಂದು ಹೆಣ್ಣನ್ನು ಕಟ್ಟಿ ಹಾಕಿ ಈ ರೀತಿ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಲ್ಲ, ನೀವೇನೋ ಮನುಷ್ಯರೋ ಇಲ್ಲೋ ರಾಕ್ಷಸರೋ? ನಿಮ್ಮ ತೋಳುಗಳಲ್ಲಿ ಬಲವಿದ್ದರೆ ಬನ್ನಿ ನನ್ನೊಡನೆ ಹೋರಾಡಿ. ನಿಮ್ಮ ಶೌರ್ಯ ಏನು ಅಂತ ನನ್ನ ಹತ್ರ ತೋರಿಸೋ. ಯಾರು ನೀನು? ಇಲ್ಲಿ ಬಂದವನು ನಿನ್ನ ಪಾಲಿನ ಯಮ. ಏ ಇನ್ಸ್ಪೆಕ್ಟರ್, ಸರ್ಕಾರ ಹಾಕಿದ ಕೂಳು ಸಾಕಾಗದೆ ಇಂಥ ಮನೆ ಮೂರ್ಖ ಗೌಡನ ಸಂಘ ಮಾಡಿ ಇವನ ಎಂಜಲು ತಿಂದು ಬದುಕುತ್ತಿದ್ದೀಯಲ್ಲ, ನಾಚಿಕೆ ಆಗಬೇಕು ನಿನಗೆ. ನಿನ್ನಂಥ ಒಬ್ಬ ಇನ್ಸ್ಪೆಕ್ಟರ್ ಇರುವುದರಿಂದ ಇಡೀ ಇನ್ಸ್ಪೆಕ್ಟರ್ ಡಿಪಾರ್ಟ್ಮೆಂಟ್ಗೆ ಕಳಂಕ. ಈ ಭಾರತಾಂಬೆಯ ಪುತ್ರನಾಗಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಎತ್ತರಕ್ಕೆ ಹಾರಿಸಿದ SP ಸಾಂಗ್ಲಿಯಾನ ಕೆಂಪಯ್ಯನವರಂತೆ ಬದುಕುವುದನ್ನು ಬಿಟ್ಟು ಅವರ ಹೆಸರಿಗೆ ಮಸಿ ಬರೆಯುವ ನೀನು ಎಲ್ಲಾದ್ರೂ ಹೋಗಿ ನೇಣು ಹಾಕಿಕೊಂಡು ಸಾಯ. ಕಳ್ಳು ವೇಷಧಾರಿ ಹಾಕೊಂಡು ನಿನ್ನ ವೇದಾಂತದ ಮಾತುಗಳನ್ನ ಕುರಿ ಕಾಯುವ ಹುಡುಗರ ಮುಂದೆ ಹೋಗಿ ಹೇಳು. ಏನ್ ನೋಡ್ತಾ ಇದ್ರಿ ನಿಂತಿದ್ರಿ ಗೌಡ್ರೆ? ಕೊಂದು ಹಾಕಿ. ಪಿಸ್ತೂಲು ರಿವಾಲ್ವರ್ ಎಲ್ಲ ಮೊನ್ನೇನು ಇಲೆಕ್ಷನ್ನಾಗ DC ಆಫೀಸಿಗೆ ಹೋಗಿದ್ದಾವ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇಲ್ಲವಾದರೆ ಅರೆ ಕ್ಷಣದಲ್ಲಿ ನಿನ್ನ ಪ್ರಾಣ ಹಾರಿ ಹೋಗ್ತವೆ. ತ್ಯಾಗರಾಜ್, ನಿಮ್ಮ ಆಟ ಏನಾದ್ರೂ ತೋರಿಸಿದ್ರೆ ಅರೆ ಕ್ಷಣದಲ್ಲಿ ನಿಮ್ಮನ್ನು ಸುಟ್ಟು ಹಾಕ್ಬಿಡ್ತೀನಿ. ಹುಷಾರ್. ಚೆನ್ನಾಗಿ ಹುಡುಗಿನ ಎತ್ಕೊಂಡು ಹೋಗ್ಬಿಟ್ಟ. ನಾವು ಇದೀವಿ ಕಣ್ಣು ಬೆಳ್ಳಗು. ಇವನು ಸಾಮಾನ್ಯ ಮನುಷ್ಯನಲ್ಲ, ಇವನ ಗುಂಪು ದೊಡ್ಡದಾಗಿದೆ. ಯಾರ್ಯಾರಿದ್ದಾರಂತ ಬನ್ನಿ ನೋಡೋಣ. ನೋಡಿ, ತಾವು ದೇವರು, ನನ್ನ ಪ್ರಾಣ ಕಾಪಾಡಿದ ದೇವರು. ಆದ್ರೆ ತಾವು ಯಾರು ಅಂತ ನಿಮ್ಮ ಮುಖವನ್ನು ನನಗೆ ತೋರಿಸಬಾರದೆ? ಅರೆ ಪ್ರದೀಪ್. ಅಂಬಿಕಾ, ನಾನೇ ಒಬ್ಬ ಮಹಾನ್ ಭಾವನಿಂದ ಇಂದು ಇವತ್ತು ನಿನ್ನ ಇಲ್ಲಿಗೆ ಬಿಡಿಸಿಕೊಂಡು ಬರಲು ಸಾಧ್ಯವಾಯಿತು. ಮಹಾನ್ ಭಾವನ? ಅವ್ರು ಯಾರು ಅಂತ ಹೇಳಬಾರ್ದೆ? ಅವ್ರು ಯಾರು ಅಂತ ಕೇಳ್ತಾ ಇದೀಯಾ? ಅದು ಅಲ್ಲಿ ನೋಡು, ಅಲ್ಲಿ ಬರ್ತಾ ಇದ್ದಾರೆ. ಅವರೇ ಆ ಮಹಾನ್ ಭಾವರು. ಇವರ ಅಣ್ಣ ಹೇಗಿದೆ ಅಣ್ಣ? ಅದು ಅಣ್ಣ ಅಂದ್ರೆ? ಹೌದು, ಇವರು ಬೇರೆ ಯಾರು ಅಲ್ಲ, ನನ್ನ ಚಿಕ್ಕಪ್ಪನ ಮಗ, ಅಂದ್ರೆ ನನ್ನ ಅಣ್ಣ. ನಿಮ್ಮ ದಯೆಯಿಂದ ನಾವಿಬ್ರು ಒಂದಾದ್ವಿ.
ಹೇಗೆ ಮಾಡಲಿ ಏನೇ ಮಾಡಲಿ ಆ ದೇವರ ಹಣೆ ಬರಹ ಇರುತ್ತದೆ. ಆ ಹಣೆ ಬರಹವನ್ನು ಯಾರ ಕೈಯಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಪ್ರದೀಪ್, ನಿಮ್ಮಿಬ್ಬರ ಹಣೆ ಬರಹವನ್ನು ಆ ದೇವರು ಹೀಗೆ ಬರೆದಿರಬೇಕು. ಹಾಗಾಗಿ ನೀವಿಬ್ಬರು ಒಂದುಗೂಡಲು ಸಾಧ್ಯವಾಯಿತು. ನೋಡು ಪ್ರದೀಪ್, ನಿನಗೆ ಎಷ್ಟೇ ಕಷ್ಟ ಬಂದರೂ ಈ ನನ್ನ ತಂಗಿಯನ್ನ ಕೈ ಬಿಡಬೇಡ. ನಾನು ನಿನ್ನ ಎಷ್ಟೇ ಕೇಳಿಕೊಳ್ಳುವುದು. ತಂಗಿ, ಏನಂತೀಯ ಈ ನನ್ನ ನಿರ್ಧಾರವನ್ನು? ಹೌದಣ್ಣ, ನಾನು ಕೂಡ ಅದನ್ನೇ ಹೇಳ್ಬೇಕಂತಿದ್ದೆ, ಅಷ್ಟರಲ್ಲಿ ನೀನೇ ಹೇಳ್ಬಿಟ್ಟೆ. ಹೌದಣ್ಣ, ಖಂಡಿತವಾಗ್ಲೂ ನನ್ನ ಮನಸ್ಸಿನಲ್ಲಿ ಇವರೇ ತುಂಬಿಕೊಂಡಿದ್ದಾರೆ. ನಾನು ಮದುವೆ ಅಂತ ಆಗುದಾದ್ರೆ ಇವರಿಗೆ ಮಾತ್ರ. ಬನ್ನಿ, ಹಾಗೆ ಇವತ್ತು 3 ಜನ ಸುತ್ತಾಡ್ಕೊಂಡು ಹಾಗೆ ಮಾತಾಡ್ತಾ ಹೋಗೋಣ. ನನಗೆ ಒಪ್ಪಿಗೆ ಇದ್ರು ನನ್ನ ಅಣ್ಣ ತಮ್ಮಂದಿರನ್ನ ಕೇಳಿದೆ. ಆಯ್ತು, ಅವರನ್ನು ಮನೆಯಲ್ಲೇ ಮದುವೆ ಮಾಡೋಣ. ಬೇಕಾಗುವ ಸರಂಜಾಮನ್ನೆಲ್ಲ ತೆಗೆದುಕೊಂಡು ಹೋಗೋಣ. ಬಂದಿರಿ. ರವಿಕಾಂತೇಗೌಡ್ರೆ, ಈ ವಿಷಯಕ್ಕೆ ನನಗೆ ಒಪ್ಪಿಗೆ ಇದ್ರು ನನ್ನ ಅಣ್ಣ ಅತ್ತಿಗೆಯರನ್ನ ಕೇಳದೆ ಈ ನಿರ್ಧಾರಕ್ಕೆ ನಾನು ಬರೋದಕ್ಕೆ ಸಾಧ್ಯ ಇಲ್ಲ. ನೋಡು ಪ್ರದೀಪ್, ನಿನ್ನ ಅಣ್ಣ ಅತ್ತಿಗೆಯರನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು. ನಿಮ್ಮಿಬ್ಬರ ಮದುವೆಯನ್ನು ಮನೆಯಲ್ಲೇ ಮಾಡುತ್ತೇನೆ. ಮದುವೆಗೆ ಬೇಕಾಗುವ ಸಾಮಾನು ಸರಂಜಾಮುಗಳನ್ನು ನಾನೇ ತೆಗೆದುಕೊಂಡು ಬರುತ್ತೇನೆ. ನೀವಿಬ್ಬರು ಇನ್ನು ಮನೆಗೆ ಹೋಗಿ. ಆಡಿಸಿ ನೋಡು, ಬೀಳಿಸಿ ನೋಡು, ನಮ್ಮ ಕಾವೇರಿ ಸಲುವಾಗಿ ಸಿಕ್ಕಲ್ಲಿ ಸಾಲ ಮಾಡಿ ಮಂದಿ ಮುಂದೆ ತಲೆ ಮರ್ಸ್ಕೊಂಡ ಸಂಜೆ ಸಂಜೆ ತಿರುಗಾಡೋದಾಕ. ಬರ್ಲಿ, ಆಕಿ ಇವತ್ತು ಕೇಳೇ ಬಿಡ್ತೀವಿ. ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ಮನಸ್ಸು ನಿನ್ನ ಗೆಳೆಯ, ನನ್ನ ಗೆಳೆಯ ನನ್ನ ಗೆಳೆಯ ನನ್ನ ಮನಸ್ಸು ನಿನ್ನಯ್ಯ. ಮನಸ್ಸೈತಿ ನಿನ್ನ ಮ್ಯಾಗ, ಕನಸೈತಿ ನಿನ್ನ ಮ್ಯಾಗ. ಬಾಳ ಮನ್ಸೈತಿ ಬಿಡು. ಮತ್ತೆ ನಾ ತಲಕವ್ರಿ ಅಲ್ಲ, ಜುಳು 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 ಅಂತ ಹೊಡಿಯಕತ್ತಿಲ್ಲ. ನೋಡ, ನಾನಂತೂ ನಿನಗ ಒಂದ್ ಮಾತಾಡ್ತೇನೆ. ನೋಡ, ಮೆತ್ತಗ್ ಮೆತ್ತಗ್ ಮಾತಾಡಿ ನನ್ ತಲೆ ಬೋಳ್ಸಿ ಸುಣ್ಣ ಹಚ್ಚಿ ಮತ್ತೆ ಯಾರು ತಲೆ ಬೋಳ್ಸ್ಬೇಕಂತ ಹೊಂಟಿದ್ವಿ? ಯಾರನ್ನೂ ಇಲ್ಲ ಮಾವ, ನಾನು ನಿನ್ನ ಬಿಟ್ಟು ನಾ ಯಾರನ್ನೂ ಮದುವೆ ಆಗಲ್ಲ. ನೀ ಅಂದ್ರೆ ನನಗೆ ಭಾಳ ಇಷ್ಟ. ಅದು ನೋಡಿಲ್ಲ, ನಮ್ಮಪ್ಪದನಲ್ಲ ಮನೆಯೊಳಗ ಅದು ಏನೋ ಒಂದು ಮಜ್ಜಿಗೆ ಕೊಟ್ಟನಪ್ಪ, ಅದು ಕುಡ್ದಿ ನೀ ನಿದ್ದೆ ಹತ್ತಿ ಬಿಟ್ಟತ್ ನನಗೆ. ಏನ್ ಕೊಡ್ದೆ? ಅದಕ್ಕೆ ಗೊತ್ತಾಗಿಲ್ಲ. ಅವ ಭಾಳ ಮಾಡಿ ನಿದ್ದಿಗಳಿಗೆ ಹಾಕಿರ್ಬೇಕು, ನೀನು ಅಂತಲ್ಲಿ ಹೋಗ್ಬಾರ್ದು ಅಂತ ಹೇಳಿ. ಇನ್ನು ಮೇಲಿಂದ ಇಲ್ಲ, ಅವ ಏನ್ ಹೇಳಿದ್ರು ಕೇಳ, ನಾನು ಇನ್ನ ಮದುವೆ ಹಾಕಿನಿ. ನನ್ ಮುದಾಕಿ ಹೆಂಗ ಹೆಂಗಂದ್ರೆ ಮದುವೆ ಹೆಂಗೆ ಎಲ್ಲರೂ ಏನ್ ಮೆತ್ತಗ್ ಮೆತ್ತಗ್ ಮಾತಾಡಿ ನಾನು ಸುಣ್ಣ ತಲೆ ಬೋಳ್ಸಿ ಸುಣ್ಣ ಹಚ್ಚಿ ಇದು ಕಳ್ಸ್ಬೇಕಂತ ಕಾಶಿ ಕಳ್ಸ್ಬೇಕಂತ ಮಾಡಿ ಎಲ್ಲಿ ಕಳ್ಸಂಗಿಲ್ಲ ಮಾರ. ನಾನು ನಿನ್ನ ಮದುವೆ ಹಾಕಿನ ಅಂತ ಹೇಳಿದಲ್ಲ, ಖುಷಿಯಾಗಿ ಸಣ್ಣದು ಒಂದು ಒಗದು ಹೋಗ್ಬಿಡ. ಬರಿ ಹುಡಿ ಹುಡಿ ಸರ್ವರ ನಾಡಕ
ದಿನವಿಡೀ ಈ ರೀತಿ ಪ್ರಶಾಂತರ ಸಲುವಾಗಿ ಈ ರೀತಿ ಕೊರಗಿ ನಿಮ್ಮ ಆರೋಗ್ಯದ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರೇನ್ರಿ? ಇಲ್ಲ ಪಾರ್ವತಿ, ನನ್ನ ತಮ್ಮ ಹೋಗುವವರೆಗೂ ನಾನು ಇದೇ ರೀತಿ ಇರ್ಬೇಕು. ನಾನು ಇದೇ ರೀತಿ ರೇ, ಎಲ್ಲರೂ ಒಂದು ದಿನ ಹೋಗೋರಿ. ಇವತ್ತು ಅವನು ಹೋಗಿದ್ದಾನೆ, ನಾಳೆ ನಾವು ಹೋಗ್ತೀವಿ. ಸಮಾಧಾನ ಮಾಡ್ಕೊಳ್ಳಿ. ಪಾರ್ವತಿ, ನನ್ನ ತಮ್ಮ ತನಗಿರುವ ಕಾಯಿಲೆಯನ್ನು ಮುಚ್ಚಿಟ್ಟು ನರಳಿ ಪ್ರಾಣ ಬಿಟ್ಟ. ಪಾಪ ಎಷ್ಟು ಒದ್ದಾಡಿರಬೇಡ. ಒಂದು ಕಡೆ ಗೌಡರಿಗೆ ಕೊಡೋ ಸಾಲ ಚಿಂತೆ, ಮತ್ತೊಂದು ಕಡೆ ಸತ್ತು ಹೋದ ತಮ್ಮನ ಚಿಂತೆ. ಓ ದೇವರೇ, ಈ ಪಾಪಿ ಕಣ್ಣುಗಳಿಂದ ಮತ್ತೆ ನನ್ನ ನೋಡುವುದಿದೆಯೋ ನಾ ಕಾಣೆ. ಸತ್ತು ಹೋದ ತಮ್ಮನ ಬಗ್ಗೆ ಹಗಲು ರಾತ್ರಿ ಎನ್ನದೆ ಊಟ ನಿದ್ರೆಯನ್ನು ಮಾಡದೆ ನೀವೇ ರೀತಿ ಕುರುಕ್ತಾ ಇದ್ರೆ ನಿಮ್ಮನ್ನು ನಂಬಿದ ನನ್ನ ಗತಿ ಏನಂತ ಯೋಚನೆ ಮಾಡಿದ್ದೀರಾ? ನೋಡಿ, ನನಗೆ ಧೈರ್ಯ ಹೇಳ್ಬೇಕಾದವರು ನೀವೇ ರೀತಿ ಕುರುಕ್ತಾ ಇದ್ರೆ ನನ್ನ ಗತಿ ಏನ್ರಿ? ನನ್ನ ಗತಿ ಏನು? ನಾನು ಫ್ಯಾಕ್ಟ್ರಿಗೆ ಹೋದೆ, 2-3 ದಿವಸ ಆಯ್ತು. ಹುಷಾರಿಲ್ಲ ಅಂತ ಹೇಳಿ ಮನೆಯಲ್ಲಿ ಮಲ್ಕೊಂಡಿದ್ರೆ ಅವರಿಗಾದ್ರೂ ಹೇಗೆ ಗೊತ್ತಾಗಬೇಕು ಪಾಪ. ನಾನು ಹೋಗಿ ಮ್ಯಾನೇಜರ್ ಹತ್ರ ಹೇಳಿ 1 ದಿವಸ ರಜೆ ಆದ್ರೂ ತೆಗೆದುಕೊಂಡು ಬರ್ತೀನಿ. 2-3 ದಿನ ಆಯ್ತು, ನೀವೇನು ತಿಂದಿಲ್ಲ, ಕುಡ್ದಿಲ್ಲ, ಮೈಯಲ್ಲಿ ಬೇರೆ ಹುಷಾರಿಲ್ಲ. ಇವತ್ತು ಮನೇಲಿ ಇರಿ, ನಾಳೆ ಬೇಕಾದ್ರೆ ಕೆಲಸಕ್ಕೆ ಹೋಗೋರಂತೆ. ಇಲ್ಲ ಪಾರ್ವತಿ, ಎಷ್ಟು ದಿವಸ ಅಂತ ಮನೇಲಿ ಕೂತಿರ್ಲಿ. ಇವತ್ತು ಹೋಗಿ ಬರ್ತೀನಿ ಪಾರ್ವತಿ, ಫ್ಯಾಕ್ಟ್ರಿಗೆ ಹೋಗಿ ಬರ್ತೀನಿ. ನನಗೆ ಹೇಳಿ ಹೋಗಿಲ್ಲ, ನಿಮಗೇನಾದ್ರೂ ಹೇಳಿ ಹೋಗಿರ್ಬೋದು ಅಂತ ನನಗೆ ಸುಮ್ಮನೆ ಇದ್ದೆ. ನೋಡಿ, ಇವತ್ತು ಮನೇಲಿರಿ, ನಾಳೆ ಬೇಕಾದ್ರೆ ಕೆಲ್ಸಕ್ಕೆ ಹೋದ್ರಾಯ್ತು. ಬನ್ನಿ, ಊಟ ಮಾಡಿರಂತೆ. ಹೌದಲ್ವೇನೆ, 2 ದಿವಸದಿಂದ ಪ್ರದೀಪ ಕಾಣ್ತಾನೆ ಇಲ್ಲ. ಬರ್ಬೋದು ನೋಡೋಣ ಇರು. ನೀವೆಲ್ಲೇ ಕೂತಿರಿ, ನಾವು ಊಟ ತರ್ತೀವಿ. ಯಾವನೋ ನಿನ್ನಣ್ಣ? ನಿನ್ನ ಅಣ್ಣನ, ನಿನ್ನ ಪಾಲಿನ ಅಣ್ಣ ಸತ್ತು ಸುಡುಗಾಡು ಸೇರಿದ. ನೀನ್ ಯಾವ ಘನ ಕಾರ್ಯ ಮಾಡಿದಿರು ಅಂತೂ ಈ ಹೇಜಂ ಕಾಲತ್ತು ನನ್ನ ಬಂದು ನಿಂತ್ಕೊಂಡಿದ್ದೀಯ. ನಾನು ಹೇಳೋ ಮಾತನ್ನು ಸ್ವಲ್ಪ ಕೇಳಣ್ಣ. ನಿನ್ನ ಮಾತು ಕೇಳುವ ತಾಳ್ಮೆ ನನ್ನಲ್ಲಿ ಉಳಿದಿಲ್ಲಪ್ಪ. ಇದು ಮಾನವಂತರ ಮನೆತನ. ನನ್ನ ತಮ್ಮಂದಿರು ರೀತಿವಂತರು, ನೀತಿವಂತರು ಅಂತೆಲ್ಲ ಎಲ್ಲ ಊರಲ್ಲೆಲ್ಲ ಹೇಳ್ಕೊಂಡು ಜಮದಿಂದ ತಿರುಗಾಡ್ತಿದ್ದು. ನಾನು ನಮ್ಮ ಮನೆಯಲ್ಲಿರುವ ಯಾರಿಗೂ ಹೇಳದೆ ಒಂದು ಹೆಣ್ಣಿಗೆ ತಾಳಿ ಕಟ್ಟಿ ತಂದು ನಾನು ನನ್ನ ತಮ್ಮ ಸತ್ತು ಹೋಗೋದಕ್ಕಿಂತ ನೀನೇ ಸತ್ತು ಹೋಗಿದ್ರೆ ಅದಷ್ಟು ಮೇಲಾಗ್ತಿತ್ತು. ಒಂದು ಕ್ಷಣ ಈ ಮನೆಯಲ್ಲಿ ಬೇಡ, ಹೊರಟು ಹೋಗಲಿಲ್ಲ. ನಾನು ಆ ಸಮಯದಲ್ಲಿ ಅಲ್ಲಿ ಹೋಗದೇ ಇದ್ರೆ ಈ ಹೆಣ್ಣಿನ ಬಾಳು ಮಣ್ಣಲ್ಲಿ ಹೋಗ್ತಾ ಇದ್ದಣ್ಣ. ಈ ಹೆಣ್ಣಿನ ಬಾಳು ಮಣ್ಣಾಗಬಾರ್ದು ಅಂತ ಹೇಳಿ ಅವಳ ಕೊಟ್ಟಿಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದೇನೋ. ಅವಳು ಯಾರು ಗೊತ್ತೇನೋ? ರುದ್ರೇ ಗೌಡನ ತಂಗಿ. ಆ ಗೌಡರ ಮನೆತನವಾದ್ರು ಎಂಥದ್ದು ವಿಷ ತುಂಬಿದ ಸರ್ಪ ಕಡೋ, ವಿಷ ತುಂಬಿದ ಸರ್ಪ. ಅವನು ಸವಾಸಿಸೋದ್ರೆ ನಮಗೆ ಉಳಿಗಾಲ ಉಂಟೇನೋ? ನೋಡು, ನೀನು ಮಾಡಿದ ಕರ್ಮ ನೀನೇ ಅನುಭವಿಸು. ಹೋಗ್ತೇನೆ. ನಿನಗೆ ಬೇಡವಾಗಿದ್ದು ನಾನು ಇಲ್ಲಿದ್ದಾದ್ರೂ ಏನು ಪ್ರಯೋಜನ? ನಾನು ಎಲ್ಲೇ ಇರಲಿ, ಹೇಗೆ ಇರಲಿ, ನಿನ್ನ ನೆನಪೇ ನನಗೆ ಉಸಿರಾಗಿರಲಿ. ಈ ನಿನ್ನ ತಮ್ಮ ಎಲ್ಲೇ ಇದ್ರು ನೆಮ್ಮದಿಯಾಗಿರ್ಲಿ ಅಂತ ಆಶೀರ್ವಾದ ಮಾಡೋಣ. ಮಾಡುವಂತ ಶಕ್ತಿ ನನ್ನಲ್ಲಿ ಉಳಿದಿಲ್ಲಪ್ಪ. ನನ್ನಂತ ಆಶೀರ್ವಾದ ಪಡೆದು
ನಿನಗಾದ್ರೂ ಏನಾಗಬೇಕಾಗಿದೆ? ನೀನೇ ಸರ್ವಸ್ವ ಎಂದಿರುವ ನಿಮ್ಮಿಬ್ಬರನ್ನು ಬಿಟ್ಟು ಅದು ಹೇಗೆ ನೀನು ಮದುವೆ ಮಾಡಿಕೊಂಡು ನೀನೇ ಕಲಿತು ಕೊನೆವರೆಗೂ ತನ್ನ ಮೌಡಲಲ್ಲಿ ನೋವನ್ನು ನುಂಗಿ ಪ್ರಾಣ ಬಿಟ್ಟ ಪ್ರಶಾಂತ ನಮಗೆ ಹೇಳದೆ ಮದುವೆ ಮಾಡಿಕೊಂಡು ಬಂದಂತ ನೀನು ಮನೆಯಲ್ಲಿ ಎಲ್ಲರೂ ತಮಗಿಷ್ಟ ಬಂದಂತೆ ನಡೆದುಕೊಂಡು ಹೋದ್ರೆ ಸಂಸಾರದ ಗತಿ ಅದೋ ಗತಿ ಅಷ್ಟೇ. ಪ್ರದೀಪ, ನೀವೀಗ ನಾನು ಏನು ಅನ್ಯಾಯ ಮಾಡಿದೆ ಅಂತ ಈ ರೀತಿ ಗಂಡ ಹೆಂಡ್ರಿಗೆ ಈ ರೀತಿ ಶಿಕ್ಷಣ ಕೊಡ್ತಾ ಇದೆಯೋ, ಈ ರೀತಿ ಶಿಕ್ಷಣ ಕೊಡ್ತಿದ್ದೀಯ. ಈಗಾಗಲೇ ಮಗನಂತಿರುವ ನನ್ನ ಪ್ರಶಾಂತನನ್ನ ಕಳೆದುಕೊಂಡು ಚಿಂತೆಯಲ್ಲಿ ಚಿತೆಯಾಗಿ ಹೋಗ್ತಿರ್ಬೇಕಾದ್ರೆ ಇನ್ನೆಂತ ಕೆಲಸ ಮಾಡ್ಬಿಟ್ಟೇನು? ನಿನಗಾದ್ರೂ ಬುದ್ಧಿ ಬಾರದೆ? ಒಂದು ಗಂಡಿನ ಹಿಂದೆ ಬರಬೇಕಾದ್ರೆ ನಿನ್ನ ಮನೆತನದ ಮಾನ ಮರ್ಯಾದೆ ಬಗ್ಗೆ ಗತಿ ಏನಂತ ಯೋಚನೆ ಮಾಡಿದೀಯ? ನೀನು ಮಾಡಿದ ಒಂದೇ ಒಂದು ತಪ್ಪಿಗಾಗಿ ಜೀವನ ಪರ್ಯಂತ ನಿಮ್ಮ ಮನೆತನಕ್ಕೆ ಕಲಂಕ ತಪ್ಪಿದ್ದಲ್ಲ ತಾಯಿ, ಕಲಂಕ ತಪ್ಪಿದ್ದಲ್ಲ. ನಿನ್ನ ಮಾತು 100ಕ್ಕೆ 100 ಸತ್ಯ ಅಕ್ಕ, ನಿನ್ನ ಮಾತು 100ಕ್ಕೆ 100 ಸತ್ಯ. ಆದ್ರೆ ನನ್ನ ಪರಿಸ್ಥಿತಿ ನಿಮಗೆ ಅರ್ಥ ಆಗಿದೆ, ಆದ್ರೆ ನಾನು ಮಾಡಿದ ತಪ್ಪು ಅಂತ ನೀವು ಹೇಳ್ತಿರ್ಲಿಲ್ಲಕ್ಕ, ಹೇಳ್ತಿರ್ಲಿಲ್ಲ. ಮಾಮ ಏನಂದ್ರಿ ಮಾವನೇ? ನಿಮ್ಮ ತಮ್ಮ ಈ ಮನೆಗೆ ಕುಂದು ತರುವರಲ್ಲ ಮಾಮ, ಕುಂದು ತರುವರಲ್ಲ. ಯಾಕೆಂತಂದ್ರೆ ಅದು ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ನನ್ನ ಸ್ವಂತ ಅಣ್ಣ ಹಾಗೂ ನನ್ನ ಸಹೋದರ ಮಾವನ ಕೈಯಿಂದಲೇ ನನ್ನ ಶೀಲ ಹಾಳಾಗಿ ಹೋಗ್ತಿತ್ತು ಮಾಮ, ಹಾಳಾಗಿ ಹೋಗ್ತಿತ್ತು. ಅದೇ ಸಮಯದಲ್ಲಿ ಇದೇ ನಿನ್ನ ತಮ್ಮ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರು. ಅಂತ ದೇವ ಮಾನವರನ್ನು ನಾನು ಮದುವೆ ಆಗಿ ಬಂದಿದ್ದೆ ತಪ್ಪ? ಇಲ್ಲ ಮಾಮ, ಇಲ್ಲ. ನೋಡಿ, ಈ ಮನೆಯ ಸೊಸೆಯಾಗಲು ಯೋಗ್ಯತೆ ನನಗಿಲ್ಲ ಅಂತ ನಿಮಗೆ ಅನಿಸುತ್ತೆ, ಆದ್ರೆ ನನಗೇನೋ ಬೇಸರ ಇಲ್ಲ ಮಾಮ. ಆದ್ರೆ ದಯವಿಟ್ಟು ಈ ಮನೆಯ ಮುಸುರು ತಿಕ್ಕುವ ಹೆಣ್ಣೆಂದು ತಿಳಿದು ಒಂದೇ ಒಂದು ತುತ್ತನ್ನು ಅನ್ನ ಹಾಕಿ ತಿಂದು ಇಲ್ಲೇ ಒಂದು ಮೂಲೆಯಲ್ಲಿ ಬಿಟ್ಟಿರ್ತೀನಿ ಹೊರತು ದಯವಿಟ್ಟು ಈ ಮನೆಯಿಂದ ಹೊರ ಮಾತ್ರ ಹಾಕಬೇಡಿ ಮಾಮ, ಹೊರ ಮಾತ್ರ. ಬೇಕಿದ್ರೆ ನಿಮ್ಮ ಅಕ್ಕವನ್ನು ಹಿಡಿದಬೇಕು. ಈ ಊರಲ್ಲಿ ನೀನೊಬ್ಬ ಕಾರ್ಮಿಕನಾಗಿದ್ದರೂ ಕೂಡ ಬಡವರ ಚಿಂತನೆಯಲ್ಲಿ ಕಾಲ ಕಳೆಯುವ ಹೋಯ್ತೇನೋ? ಶಿವಣ್ಣ, ಈ ಮನೆಯ ಗುರುವಾಗಿ ಹೇಳ್ತಾ ಇದ್ದೇನೆ, ಈ ಮನೆಗೆ ಸೇರಿಸಿಕೊಂಡು ಈ ತಮ್ಮನನ್ನ ಕ್ಷಮಿಸಿ 100 ಕಾಲ ಸುಖವಾಗಿ ಬಾಳುವ ಆಶೀರ್ವಾದ ಮಾಡಪ್ಪ. ಆಗುದು ಆಶೀರ್ವಾದ ಮಾಡ. ಗುರುಗಳೇ, ನೀವಿವತ್ತು ಬಂದು ನನ್ನ ಕಣ್ಣು ತೆರೆಸಿದ್ರಿ. ಇಲ್ಲ ಮತ್ತಾವ ಪಾಪದ ಕೋಪದಲ್ಲಿ ನಾನು ಬೀಳ್ತಿದ್ದು ಆ ದೇವರಿಗೆ ಗೊತ್ತು. ಆ ರುದ್ರೇಗೌಡನ ಉದ್ದಟತನ ಇಂಥದ್ದು ಅಂತ ನಿಮಗೂ ಗೊತ್ತು. ನಾಳೆ ನಮಗೆ ಏನಾದ್ರು ತೊಂದರೆ ಆದ್ರೆ ಅಂತ ಅಷ್ಟೇ. ಶಿವಣ್ಣ, ನೀನು ಅವರನ್ನು ಭಯಪಡಬೇಡ. ಆ ರುದ್ರೇಗೌಡನನ್ನ ಮಟ್ಟ ಹಾಕುವ ಕಾಲ ಸನ್ನಿಹಿತವಾಗಿದೆ. ಆ ಸಮಯ ಬೇಗ ಬರಲಿ ಅಂತ ಕಾಯ್ತಿರುವೆ. ನಿನ್ನ ಮನೆಯಲ್ಲಿ ಕೆಟ್ಟ ವಿಚಾರಗಳನ್ನ ಬಿಟ್ಟು ಈ ನವದಂಪತಿಗಳನ್ನ ಮನೆಗೆ ಸೇರಿಸಿಕೊಂಡು 100 ಕಾಲ ಸುಖವಾಗಿ ಬಾಳುವಂತ ಆಶೀರ್ವಾದ ಮಾಡಪ್ಪ. ನಿಮ್ಮ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷ ಆಯಿತು ಕೂಡ. ಇವರಿಬ್ಬರನ್ನ ಮನೆಯೊಳಗೆ ನಾನು ಕಳಿಸ್ಕೊಡ್ತೇನೆ. ನೀವು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗಿ. ಆಶೀರ್ವಾದ ಮಾಡಿ. ಪಾರ್ವತಿ, ಇವರಿಬ್ಬರನ್ನ ಆರತಿ ಮಾಡಿ ಮನೆಯೊಳಗೆ ಕರ್ಕೊ. ಪ್ರದೀಪ, ಕೋಪದಲ್ಲಿ ಏನೋ ಒಂದೆರಡು ಮಾತನಾಡ್ಬಿಟ್ಟೆ, ಅದನ್ನ ಮನಸ್ಸಿಗೆ ಹಚ್ಕೊಳ್ಬೇಡಪ್ಪ, ಮನಸ್ಸಿಗೆ ಹಚ್ಕೋಬೇಡ. ನನ್ನ ಮುತ್ತು ತಂಗಿ ಅಲ್ಲೇನ್ರಿ? ಪಾರ್ವತಿ, ಎಷ್ಟೊತ್ತಂತ ನಿನ್ನ ತಂಗಿ ಜೊತೆ ಸರಸಲಪ್ಪ ಮಾಡ್ತಾ ಇರ್ತೀಯ?
ಪಾಪ ಅವರಿಗೂ ಹಸಿವು ಆಗಿರ್ಬೋದು. ಒಳಗೋಗಿ ಊಟ ಕಾಕು. ಮೊದಲೇ ನನ್ನ ತಮ್ಮ ತುಂಬಾ ಹಸಿರು ಇರ್ತಾನೆ. ಮೊದಲಿಬ್ಬರನ್ನು ಕರ್ಕೊಂಡೋಗಿ ಊಟ ಕಾಕು. ಮರ್ತೇ ಬಿಟ್ಟಿದ್ದೆ. ಪ್ರದೀಪ ಬರಪ್ಪ. ಬನ್ನಿ ಸ್ವಾಮಿ, ಊಟ ಮಾಡ್ಕೊಳ್ಳಿ. ನಾನೇ ನಿಂತು ಈ ಜವಾಬ್ದಾರಿ ಕೆಲಸ ಮಾಡಬೇಕಿತ್ತು. ಆದರೆ ಏನನ್ನು ಮಾಡೋದು? ಮೇಲೊಬ್ಬನಿದ್ದಾನಲ್ಲ, ಅವನ ಆಟದ ಮುಂದೆ ನಮ್ದೇನಿದೆ? ಪಾರ್ವತಿ, ಪಾರ್ವತಿ, ಮತ್ತೇನ್ರಿ ಕೆಲಸ? ಇನ್ನು ಮುಗಿದಿಲ್ವೇ ನಿಮ್ ಕೆಲಸ? ಪಾರ್ವತಿ, ಈ ವರ್ಷ ನಮ್ಮ ಕುಲದೇವಿ ಜಾತ್ರೆ ಅಲ್ವೇನೆ? ನಾವು ಹೋಗ್ದೇನೆ ಎಷ್ಟೋ ವರ್ಷಗಳಾಗೋಯ್ತು. ಈ ನವಜೋಡಿ ಆದ್ರೂ ಹೋಗ್ಬರ್ಲಿ ಅಂತ. ಹೌದ್ರಿ, ನನಗೂ ಕೂಡ ಮದುವೆಯಾದ ಹೊಸ ದಂಪತಿಗಳು, ಅವರನ್ನ ದೇವಸ್ಥಾನಕ್ಕೆ ಕಳಿಸ್ಬೇಕೆಂಬುದೇ ನನ್ನ ಆಸೆ. ಹೌದು, ಅವ್ರು ಹೋಗ್ಬರೋದೇನೋ ಸರಿ, ಆದ್ರೆ ಅವ್ರ ಖರ್ಚಿಗಾಗಿ ಸ್ವಲ್ಪ ಆದ್ರೂ ಮಾಡಬೇಡ್ವೇನೆ? ಅದಕ್ಕೇನೇ ಮಾಡೋದು? ನಿಮ್ ಸ್ನೇಹಿತರ ಹತ್ರ ಯಾರ ಹತ್ರ ಕೇಳಿ. ಯಾವ ಮುಖ ಇಟ್ಕೊಂಡು ಅಂತ ಕೇಳಿದೆ. ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಈಗಿರೋ ಮಾಡೋ ಸಾಲವೇ ಸಾಕಷ್ಟಿದೆ. ಈಗ ಕೇಳಿದ್ರೆ 1 ರೂಪಾಯಿ ಹುಟ್ಟೋದು ಡೌಟೇನೆ. ಒಂದು ಮಾತು ನಿನ್ನಲ್ಲಿ ಕೇಳಪಾರು. ಎಂಥ ಮಾತುಗಳನ್ನ ಆಡ್ತಿದ್ದೀರಿ ನೀವು? ನನ್ನ ಹತ್ರ ಒಂದು ಮಾತು ಅಂತ ಕೇಳ್ತಾ ಇದ್ದೀರಲ್ರಿ. ನಿಮ್ಮ ಕಷ್ಟ ಸುಖದಲ್ಲಿ ಸಮಭಾಗಿಯಾಗಿ ಇರ್ತೀನಿ ಅಂತ ನಿಮ್ಮ ಕೈಯಿಂದ ಕೊಳಗೆ ತಾಳಿ ಕಟ್ಟಿಸ್ಕೊಂಡೋಳು ನಾನು. ಒಂದು ಮಾತೇಕಿ 100 ಮಾತು ಕೇಳ್ರಿ, ನಾನು ನಡೆಸ್ಕೊಡ್ತೀನಿ. ಹೇಳ್ರಿ ಅದ್ಯಾವ ಮಾತಂತ? ಆದ್ರೂ ಅದು ಹೇಗೆ ಕೇಳಿ ಅಂತ ಬಾಯಿಂದ ಬರ್ತಾನೆ ಇಲ್ವಲ್ಲೇ? ಪಾರು, ಪಾರು ರೀ, ನಾನು ನಿಮ್ಮ ಹೆಂಡತಿ. ನನ್ನ ಮುಂದೆ ಹೇಳೋದಕ್ಕೆ ನಿಮ್ಗೆ ತಳಮಳ ಆಗ್ತಾ ಇದೆಯಾ? ನೀವೇನಾದ್ರೂ ಹೇಳ್ದೆ ಇದ್ರೆ ಆ ತಾಯಿ ಮೇಲೆ ಆಣೆಯಾಗಿದೆ ನಿಮಗೆ. ಪಾರ್ವತಿ, ಪಾರ್ವತಿ, ನಿನ್ನ ಮಾಂಗಲ್ಯ, ಮಾಂಗಲ್ಯ? ನಿನ್ನ ಮಾಂಗಲ್ಯ, ಮಾಂಗಲ್ಯನ? ಪಾರು, ನಿನ್ನ ಮಾಂಗಲ್ಯವನ್ನು ಕಿತ್ಕೊಡ್ತೀಯಾ? ದೊಡ್ಡ ಪಾರ್ವತಿ, ನಿನ್ನ ಮಾಂಗಲ್ಯ ಕಿತ್ತುಕೊಡೋದ್ರಿಂದ ನೀನೇನು ವಿಧವೆ ಆಗಲ್ಲ. ನಿನ್ನ ಗಂಡ ನಾನಿನ್ನು ಜೀವಂತಾನೇ ಇಲ್ಲಿದ್ದೀನಲ್ಲ. ಅದೇನಿದ್ರು ಚಿನ್ನ ಸರ ಅಷ್ಟೇ ಪಾರ್ವತಿ. ನೋಡು, ತಡ ಮಾಡಬೇಡ, ಬಿಚ್ಚಿಕೊಡೆ. ವಚನ ಕೊಟ್ಟಿದ್ದೀಯ ನೀನು ನನಗೆ. ಇಲ್ಲ ರೀ, ಇಲ್ಲ. ಬೇಕಾದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೇಳಿ, ಖಂಡಿತವಾಗ್ಲೂ ನಿಮಗೆ ಕೊಟ್ಬಿಡ್ತೀನಿ. ಅಂದ್ರೆ ಈ ನನ್ನ ಮಾಂಗಲ್ಯ ಮಾತ್ರ ಕೇಳಬೇಡ್ರಿ. ನೋಡಿ, ಭಾರತದಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಅರಿಶಿಣ, ಕುಂಕುಮ, ಹೂವ, ಬಳೆ, ಈ ಮಾಂಗಲ್ಯ ಇವೆಲ್ಲ ಮುತ್ತೈದ ಸಂಕೇತ ರೇ, ಮುತ್ತೈದ ಸಂಕೇತ. ಅಂತ ಮುತ್ತೈದ ಸಂಕೇತವನ್ನ ನನ್ನಿಂದ ಕಿತ್ತುಕೊಳ್ತಿದ್ದೀರಲ್ಲ, ಹೀಗೆ ನಾನೇನು ಮಾಡ್ಲಿ? ನಿಮ್ಮ ಮಾತಿನ ಹಾಗೆ ನಾನು ಮೆಚ್ಚಿಕೊಡದೆ ಇದ್ರೆ ಪತಿಗೆ ಮಾತು ತಪ್ಪಿದ ದ್ರೋಹಿ ಆಗಲ್ಲ. ಇಲ್ಲ ಇಲ್ಲ ಇಲ್ಲ. ಪಾರ್ವತಿ, ಹಠ ಮಾಡಬೇಡ ಪಾರ್ವತಿ. ಮಾಂಗಲ್ಯವನ್ನ ಬಿಚ್ಚಿಕೊಡದೆ ಪತಿ ದ್ರೋಹಿ ಆಗ್ತೀಯ ನೀನು? ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ಪತಿಗೆ ದ್ರೋಹಿ ನಾನಾಗಲ್ಲ ರೀ, ನಾನಾಗಲ್ಲ ರೀ. ಹಾಗಾದ್ರೆ ನಿನ್ನ ಮಾಂಗಲ್ಯವನ್ನ ಬಿಚ್ಚಿಕೊಟ್ಬಿಡು. ನೋಡು, ಒಳಗಿರೋರು ಹೊರಗೆ ಬರೋ ಮುಂಚೆನೆ ನಿನ್ನ ಕೊಳ್ಳಲ್ಲಿ ಮಾಂಗಲ್ಯನ ಬಿಚ್ಚಿಕೊಡು ಪಾರು, ಬಿಚ್ಚಿಕೊಡು. ಆಯ್ತು ರೀ, 1 ನಿಮಿಷ ಇರಿ, ಬಂದೆ. ನೋಡಿ, ಮುತ್ತೈದೆಯಾದವಳು ತನ್ನ ಕೊಳ್ಳಿಂದ ತಾಳಿ ತೆಗೆದು ಒಂದೇ ಒಂದು ಸಾರಿ, ಅದು ಆ ಪರಿಸ್ಥಿತಿ ನನಗೆ ಬರಬಾರ್ದು. ಆ ಪರಿಸ್ಥಿತಿ ನನಗೆ ಬರಬಾರ್ದು. ನಾನು ಸತ್ತು ಹೋದ್ರು ಮುತ್ತೈದೆಯಾಗಿ ಸಾಯ್ಬೇಕ್ರಿ, ಮುತ್ತೈದೆಯಾಗಿ ಸಾಯ್ಬೇಕು. ತಗೊಳ್ಳಿ, ಇದನ್ನ ನನ್ನ ಕೊಳ್ಳಿಗೆ ಕಟ್ಟಿ. ಮನಗೆ ಒಡಕೆ ಮನೆಗೆ ಗರತೆ ಸುಮತಿ ಸುಮ
ಮತಿ ಅರಿತು ಮುಗಿದ ಕಾಲಕ್ಕೆ ಮನಗೆ ಒಡನೆ ಮನಗೆ ನೋಡು ಪಾರು, ಈ ವಿಷಯ ಪ್ರದೀಪ್ನಿಗಾಗ್ಲಿ ಮತ್ತೆ ಯಾರಿಗಾಗ್ಲಿ ಗೊತ್ತಾಗೋದು ಬೇಡ. ಇದು ನಮ್ಮಲ್ಲೇ ಇರ್ಲಿ ಪಾರು, ನಮ್ಮಲ್ಲೇ ಇರ್ಲಿ. ಪ್ರದೀಪ, ಪ್ರದೀಪ, ಇಲ್ಲೊಂದ್ಸಲ ಬಂದು ಹೋಗ್ತೀಯನಪ್ಪ. ಯಾಕಣ್ಣಪ್ಪ ಅಂತ ಕರೆದೆ? ನೋಡು ಪ್ರದೀಪ, ನಾಳೆ ನಮ್ಮ ಶಕ್ತಿ ದೇವತೆಯ ಊರಿನಲ್ಲಿ ಜಾತ್ರೆ ಇದೆ. ನೀನಾದರೂ ಹೊಸದಾಗಿ ಮದುವೆ ಆದೆ ಅವನು. ನಾವಂತೂ ಭಾಳ ವರ್ಷದಿಂದ ಹೋಗ್ಬೇಕು ಅಂತಾನೆ ಕಾಲ ಕಳೀತಾ ಬಂದ್ವಿ. ನೀವಾದರೂ ಹೋಗಿ ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ. ನೋಡು, ನಿಮ್ಮ ಖರ್ಚಿಗಂತ ನಾನೊಂದು ವಿಷಯ ಕೊಡ್ತೇನೆ, ಆದರೆ ಅದೊಂದು ನಮ್ಮಿಬ್ಬರಲ್ಲಿ ಮಾತ್ರ ಉಳಿಬೇಕು. ಯಾವುದೇ ಕಾರಣಕ್ಕೂ ನಿನ್ನ ಹೆಂಡತಿ ಗೊತ್ತಾಗಬಾರ್ದು. ಆಯ್ತೇನಪ್ಪ? ಆಗಲಣ್ಣ. ತೊಡು, ತೆಗೆದುಕೋ ಈ ಮಾಂಗಲ್ಯ ಸರ್ವನು. ದೊಡ್ಡ ಮಾತಾಡಬೇಡ. ಒಳಗಿರೋ ನಿನ್ನ ಹೆಂಡತಿ ಶ್ರೀಮಂತ ಮನೆ ತಂದವಳು. ಅವಳಿಗೆ ನಮ್ಮ ಕಷ್ಟ ಗೊತ್ತಾಗೋದು ಬೇಡ. ಇದರಲ್ಲಿ ಬಂದ ಹಣದಿಂದ ನೀನು ಜಾತ್ರೆನ ಮುಗಿಸ್ಕೊಂಡು ಬಾ. ಹೋಗು, ನಿನ್ನ ಹೆಂಡತಿನ ಕೈ. ಅಂಬಿಕಾ, ಅಂಬಿಕಾ. ಮಾಮ, ಏನ್ ಕರ್ತಿದ್ದು? ನೋಡಮ್ಮ ಅಂಬಿಕಾ, ನಾಳೆ ನಮ್ಮ ಶಕ್ತಿ ದೇವಿ ಜಾತ್ರೆ ಇದೆ. ನೀವು ಹೊಸದಾಗಿ ಮದುವೆ ಆದವರು, ನೀವಿಬ್ಬರು ಹೋಗಿ ಆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ. ಸರಿ ಮಾವ, ಹಾಗೆ ಆಗಲಿ. ಅಕ್ಕ, ನಾವಿನ್ನು ಹೋಗಿ ಬನ್ನಿ. ನನ್ನನ್ನು ಕ್ಷಮಿಸ್ಬಿಡು ಪಾಡು, ನನ್ನನ್ನು ಕ್ಷಮಿಸ್ಬಿಡು. ಬಾ ಪಾಡು, ಬಾ. ನಾವು ಪ್ರದೀಪನ ಮನೆಗೆ ಹೋಗದೇ ಇದ್ರೆ ನಾವು ಮಾಡಿದ ಪ್ಲಾನ್ ಹಾಳಾಗಿ ಹೋಗ್ತಿತ್ತು. ಸ್ವಾಮೀಜಿ, ಏನಾಯ್ತು? ಪ್ರದೀಪನನ್ನ ಮನೆಯೊಳಗೆ ಕರೆದು ಹಾಗೆ ಓ, ಒಂದು ನೊಂದ ಜೀವಿಯನ್ನು ಒಂದುಗೂಡಿಸಿದ ಪುಣ್ಯವಾದರೂ ತೊಟ್ಟಿತು. ನಾನು ಇಲ್ಲಿಗೆ ಬಂದ ಇನ್ನೊಂದು ಮಹತ್ವದ ಕೆಲಸ ಇದೆ, ಅದೊಂದು ಮುಗಿದೋದ್ರೆ ನನ್ನ ಕೆಲಸ ಮುಗೀತು. ಹಾ ಸ್ವಾಮೀಜಿ, ಈಗಲಾದರೂ ನನ್ನ ತಂಗಿಯಲ್ಲಿ ಅಂತ ಹೇಳ್ಬೋದೇನು? ಹೇಳ್ತೀನಿ ಗೌಡ್ರೆ, ಹೇಳ್ತೀನಿ ಗೌಡ್ರೆ. ಈ ರುದ್ರೇಗೌಡರು ಮಾಡಿದ ನಿಮ್ಮ ತಂದೆ ತಾಯಿ ಕೊಲೆಯ ಅಪರಾಧವನ್ನ ಮುಗ್ಧರಾದ ನಿಮ್ಮ ಮೇಲೆ ಹೊರಿಸಿ ನಿಮ್ಮನ್ನ ಜೈಲಿಗೆ ಕಳಿಸುವ ಮೊದಲೇ ನಮ್ಮ ಮನೆತನಕ್ಕೆ ಮಾಡಿದ ಮೋಸದ ಪ್ರತ್ಯುಪಕಾರಕ್ಕಾಗಿ ನಾನೇ ಕೊಲೆ ಮಾಡಬೇಕೆಂದು ಈ ರುದ್ರೇಗೌಡನ ಮನೆಗೆ ಹೊರಟಾಗ ನಿಮ್ಮ ಮನೆಯಲ್ಲಿ ಜೋರಾದ ಕಿರಿಚಿದ ಶಬ್ದ ಕೇಳಿತು. ನಿಮ್ಮ ಮನೆಯ ಹಿತ್ತಲ ಹಿಂದೆ ಹೋಗಿ ನೋಡಿದಾಗ ಈ ರುದ್ರೇಗೌಡನು ನಿಮ್ಮ ತಂದೆ ತಾಯಿಯನ್ನ ಕೊಲೆ ಮಾಡಿ ಹೊರಟು ಹೋದ. ಆ ಸಮಯದಲ್ಲಿ ನನ್ನ ತಂಗಿ ಅಳುತ್ತಾ ಇರುವುದನ್ನ ನೋಡಿ ಅವಳನ್ನ ಎತ್ತಿಕೊಂಡು ಬರಬೇಕು ಎನ್ನುವಷ್ಟರಲ್ಲಿ ತಾವು ತಮ್ಮ ತಂದೆ ತಾಯಿಯ ಶವದ ಮೇಲೆ ಬಿದ್ದು ಅಳುತ್ತಾ ರೋಷದಿಂದ ಕೊಲೆ ಮಾಡಿದ ಚೂರಿಯನ್ನ ಎತ್ತಿದಾಗ ಅದೇ ಸಮಯದಲ್ಲಿ ರುದ್ರೇಗೌಡನು ಪೊಲೀಸರನ್ನ ಕರೆತಂದು ನಿಮ್ಮನ್ನ ಜೈಲಿಗೆ ಕಳಿಸಿದ. ಆದರೂ ಸಂಭ್ರಾದ ಯಾಕೆ ಗೊತ್ತಾ? ನಿಮ್ಮ ತಂಗಿಯನ್ನ ಕಾಪಾಡಬೇಕು ಎನ್ನುತ್ತೆ. ಮೊದಲೇ ನನ್ನ ತಂಗಿಯನ್ನ ಕಳೆದುಕೊಂಡು ಅದೇ ಪ್ರೀತಿಯನ್ನ ನಿನ್ನ ತಂಗಿಯಲ್ಲಿ ಕಂಡು ನನ್ನ ಅನಾಥಾಶ್ರಮದಲ್ಲಿ ಓದಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದೆ. ಅಷ್ಟರೊಳಗೆ ನನಗೆ ಶಿವಣ್ಣನ ಪರಿಚಯವಾಯಿತು. ಇವನ ಗುಣ ಸ್ವಭಾವನ ಅರಿತ ನಾನು ನನ್ನ ಸ್ವಂತ ಖರ್ಚಿನಿಂದ ಅವಳಿಗೆ ಮದುವೆಯನ್ನು ಮಾಡಿಕೊಟ್ಟೆ. ನೋಡ್ರೆ, ಈ ಶಿವಣ್ಣನ ಹೆಂಡತಿ ಬೇರೆ ಯಾರೂ ಅಲ್ಲ, ನಿಮ್ಮ ಮಗಳು ಪಾರ್ವತಿ. ನನ್ನ ತಂಗಿ ಪಾರ್ವತಿನೇ? ಅಲ್ಲ, ಇಷ್ಟು ದಿವಸ ನನ್ನ ಕಣ್ಣು ಮುಂದೆ ತಿರುಗಾಡಿದರು ನನಗೆ ಗುರುತು ಪರಿಚಯ ಹತ್ತಲಿಲ್ಲ. ಸ್ವಾಮೀಜಿ, ನಾನು ನನ್ನ ತಂಗಿಯನ್ನು ಕಾಣುತ್ತೇನೆ. ತಂಗಿ, ನಾನಿನ್ನು ಬರುವೆ. ಆತರ ಪಡಬೇಡಿ, ನಾನೇ ನಿಮ್ಮ ತಂಗಿಯನ್ನು ಪರಿಚಯ ಮಾಡಿಕೊಡುವೆ. ನೀವೇ ಅವಳ ಅಣ್ಣ ಅಂತ. ಸ್ವಾಮೀಜಿ, ನಿಮ್ಮ ಮಾತನ್ನು ಮೀರಿ ಎದ್ದು ನಡೆದವನಲ್ಲ, ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ನೋಡ್ರೆ, ಇದೇ ಸಂತೋಷದಲ್ಲಿ
ನೀನು ನಮ್ಮ ಮನೆಗೆ ಹೋಗೋಣ, ಊಟ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಅವಳನ್ನು ಕಾಣುವ. ಎಲ್ಲ ಮೂರ ಬಟ್ಟೆ ಆಗೋಯ್ತು. ಅಲ್ಲ ಅವನು ಏನು ಪೌರುಷ, ಏನು ಛಾತಿವಂತ, ಏನು ಗಂಡಸು ಅಂತೇಳಿ ಸಣ್ಣ ಬಂದು ಆ ಇಡೀ ಊರೇ ಗಡ 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 ನಡೆಸೋ ರುದ್ರೇಗೌಡ ಮತ್ತೆ ತಂದೆ ಪೊಗರು ಪೊಲೀಸ್ ಗಿರಿ ಅಂತ ಹೇಳಿ ತಿಳ್ಕೊಳ್ಳೋ ತ್ಯಾಗರಾಜನೇ ಈ ಅದಕ್ಕೆ ಕೋಡ್ಲಿ ಇಟ್ಟು ತೆಳ್ಳಗೆ ಆ ಹುಡುಗಿನ ಹಾಸ್ಕೊಂಡೇ ನಡೆದ್ಬಿಟ್ನಂತಲ್ಲ. ಅಲ್ಲ ಬರೀ ಹಾಸ್ಕೊಂಡು ಹೋಗಿಲ್ಲ, ಮದುವೆನೂ ಆಗ್ಬಿಟ್ಟ. ಈಗಾಗಲೇ ಅದು ಊರಿಗೆಲ್ಲ ತಿಳಿದೈತಿ. ಹಾಗೆ ಇನ್ಮೇಲೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಇನ್ನು ಶುರುವಾಯ್ತು ನೋಡಿ ಕುರುಕ್ಷೇತ್ರ, ಗೌಡ್ರ ಗದ್ಲ. ಏನ್ ಮಾಡೋದು? ಇವ್ರ ತಂದೆ ಭೀಮನಗೌಡ್ರ ಜೊತೆ ಕೂಡಿ ಈಗಾಗಲೇ ಒಂದು ಕಾಲ್ ಕಳ್ಕೊಂಡಿದ್ದೀನಿ. ಆ ಭೀಮನಗೌಡ್ರಿಗಾದ್ರೂ ಏನಾದ್ರು ಸುಖ ಆಯ್ತಾ? ಯಾರೋ 4 ಮಂದಿ ಬಂದು ರಾತ್ರಿ ಎತ್ಕೊಂಡು ನಡೆದ್ಬಿಟ್ರು. ಅವ್ರು ಎಲ್ಲಿ ಹೋದ್ರು, ಏನಾಯ್ತು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಹೋಗ್ಲಿ, ಕಾಶಿಗೆ ಹೋಗಿ ಒಂದು 4 ಎಲುಬು ಚೂರು ಹಾಕೋಣ ಅಂತಂದ್ರೂ ಅದು ಸಿಕ್ಲಿಲ್ಲ. ಅದ ನಂತರ ಈ ರುದ್ರೇಗೌಡ್ರ ಮನೆಗೆ ಕಾರ್ಕೊಂಡಾಗಿ ಸೇರ್ಕೊಂಡು ಮಾಡಬಾರ್ದೆಲ್ಲ ಮಾಡಿಬಿಟ್ಟೆ. ಸಾಕಪ್ಪ, ಸಾಕಾಗೋಯ್ತು. ಇವ್ರ ಜೋಡಿ ಮಾಡಿಕೊಂಡು ಎಲ್ಲ ಹಾಳಾಗೋಯ್ತು. ಇನ್ಮೇಲೆ ನಾವು ನಮ್ಮ ಜಾಗರೂಕತೆಯಿಂದ ಇರಬೇಕು. ಇಲ್ಲದೇ ಇದ್ರೆ ಊರವರು ಇದ್ದದ್ದೊಂದು ಕಾಲನ್ನು ಜೊತೆಗೆ ಮತ್ತೊಂದು ಕಾಲನ್ನು ತೆಗಿತಾರೆ. ಒಂದು ವೇಳೆ ಕಾಲು ಹೋದ್ರೆ ಹೋಗ್ಲಿ, ಆ ಫೋರ್ಸ್ನಾಗ, ಆ ಸಿಟ್ನಾಗ ನನ್ನ ತಲೆ ಏನಾದರೂ ಕಳೆದ್ರೆ, ನನಗೂ ಒಬ್ಬಳು ಮಗಳಿದ್ದಾಳೆ, ಅವಳು ಅನಾಥ ಆಗ್ತಾಳೆ. ಮೊದಲೇ ಹರಿಯಕ್ಕೆ ಬಂದಾಳೆ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಎಡವಟ್ಟು ಮಾಡ್ಕೊಂಡ್ರೆ ನಮ್ಮ ಮರ್ಯಾದೆ ಗತಿ ಏನು? ಅಷ್ಟಕ್ಕೂ ಈಗ ಏನು ಉಳಿದೈತಿ ಅನ್ನೋದು ಬೇರೆ ಪ್ರಶ್ನೆ. ಸಾಕಪ್ಪ, ಇನ್ನೇನು ಕಾವೇರಿ ಏನ್ ಮಾಡಪ್ಪ ನೋಡ್ಬೇಕು. ಕಾವೇರಿ ಒಟ್ಟು ನಮ್ದು ಪ್ಲಾನ್ ಎಲ್ಲ ಏರುಪೇರ್ ಆಗಿ ಮೂರ ಬಟ್ಟೆ ಆಗಿ ಎಲ್ಲ ಹಾಳಾಗೋಯ್ತು. ಇನ್ನು ನಾವು ಸುಮ್ಮನೆ ರಾಮ ಶಿವ ಅನ್ಕೊಂಡು ಮನೆಯಾಗಿದ್ರೆ ಭಾಳ ಒಳ್ಳೇದು. ಯಾಕಂತಂದ್ರೆ ಎಲ್ಲರೂ ಒಂದ್ ದಿವಸ ಶಿವನ ಪಾದ ಸೇರ್ಲೇಬೇಕಲ್ಲ. ಏನಾದ್ರು ಒಳಗೆ ಹೋದವರು ಈ ಕಡೆ ಬರೋದೇ ಇಲ್ಲ. ಏನ್ ಮಾಡ್ತೀರಿ? ಏನಂದಿ? ಕೈ ಬೀಸ್ಕೊಂತ ಬಂದೆ ಅಂದಿ? ಕೈ ಅದ ಅಂತೇಳಿ ಬೀಸ್ಕೊಂತ ಬರಾಕತ್ತೀನಿ. ನಿಮ್ಮ ನೀನ್ ತಲೆ ಐತೆ ಅಂತಂದೇಳಿ 1 2 ನೀ ಹಲ್ಕಟ್ ಕೆಲಸ ಮಾಡೋದು ಎಷ್ಟು ಕೆಲಸ ಮಾಡ್ತೀವಿ ಗೊತ್ತೈತೀನಿ. ಏನ್ ಕಾವೇರಿ, ನೀ ಕೈ ಯಾರು ಬೀಸ್ಕೋ, ಏನಾರು ಆದ್ರೆ ಆ ದಾರ್ಯಾಗ ಆ ಗೌಡ್ರ ಸುದ್ದಿಯನ್ನು ಮಾತ್ರ ತೆಗಿಬೇಡ. ಯಾಕಂತಂದ್ರ ಅವನಿಗೇನಾದ್ರು ಯಾರು ಈ ವಿಷಯ ಹೇಳಿದ್ರೆ ಅವನಿನ್ನ ಸುಮ್ಮನೆ ಬಿಡಕ್ಕೆ. ನೀನು ಇಷ್ಟು ದೊಡ್ಡ ಹಾಕಿ ಆದ್ರೂ ನಾನು ಇನ್ನೂ ಗೌಡ್ರ ಮನೆ ಹತ್ರ ನಿನ್ನನ್ನು ಸುಳಿಯಾಕ್ ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ? ನಿನ್ನ ಹೊಲಸ್ತಾನ ನನಗೆ ಗೊತ್ತಾಕೈತಿ ಅಂತಂದು ಹೇಳಿ ನೀ ಬಿಟ್ಟಿಲ್ಲ. ಅಡ್ನಾಡಿ ಸುಮ್ಮನೆ ಕುತ್ಕೊಳ್ಳ. ದೊಡ್ಡ ಮಾತಾಡ್ತಾನೆ. ಬಾಯಿ ತೆಗೆದ್ರೆ ನಾಲ್ಗೆ ತೆಗೆದು ಇಟ್ಬಿಡ್ತೀನಿ ನೋಡು.
ನನ್ನ ಬಾಯಿ ಮುಚ್ಚಿಸ್ತಿ ಎದಕ್ ಬಾಯಿ ಮುಚ್ಚಿಸ್ತಿ ಯಪ್ಪ ನನ್ನ ಬಾಯಿ ಮುಚ್ಚಿಸ್ಬೋದು ನೀನು, ಆದ್ರೆ ಊರ್ ಬಾಯಿ ಮುಚ್ಚಿಸಕ್ ಆಗಲ್ಲ. ಎಲ್ಲರೂ ಹೊಯ್ಕೋತಾರೆ. ಅಲ್ಲ ಈ ಕಾವೇರಿ ಮಳ್ಳಿದಾಳೆ ಏನು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದೀನಿ, ಬಾಳ ವಿಚಾರ ತಿಳ್ಕೊಂಡಾಳ ಇವಳು. ಅಲ್ಲ ಇನ್ನೇನು ನಮ್ಮ ಕಾಲ ಅಂತೂ ಮುಗ್ದೋಯ್ತು. ಅಲ್ಲ ಕಾವೇರಿ, ನಮ್ದೇ ನಾವ್ ಏನಾದ್ರು ಹೊರೆ ಬಡ್ಸ್ಕೊಂಡು ಹೋಗ್ಲಿ, ನೀವು ಚೆನ್ನಾಗಿರ್ಬೇಕವ್ವ, ನೀವು ಬದುಕೋರು, ನೀವು ಚೆನ್ನಾಗಿರ್ಬೇಕು. ಹೌದಲ್ಲಪ್ಪ, ನಾವ್ ಚೆನ್ನಾಗಿರ್ತೀವಿ, ಬೆಳಕರ್ಸಕತ್ತೀವಿ, ನಾವು ಬರ್ತಾ ತಡಿ. ಒಂದ ರಾತ್ರಿ ಚಲವಾದಾಗಿಂದ ಇದನ್ನ ಹಾಕೊಂಡಿ, ಇವತ್ತು ಮದುವೆ ಇವತ್ತರ ಪ್ಯಾಂಟ್ ಹಾಕೋಬಾರ್ದು. ದೋಸ್ತಾನ ಪ್ಯಾಂಟ್ ಬಿಚ್ಚ ಕೊಡ್ತಾನೆ. ನಾವು ಜಗಳ ಹೊಡ್ಲಿಕ್ಕತ್ತಿ ಈಗ ಒಂದ್ ತಿಂಗಳ ಕರೆ ಹೇಳ್ಬೇಕಂದ್ರೆ ಜಗಳ ಹೊಡಿಬೇಕಾಗಿತ್ತು. ಮಂದಿ ಮುಂದೆ ಜಗಳ ಬೇಡ ಅಂತೇಳಿ ಒಳಗೆ ಹೋಗಿ ಜಗಳ ಬಂದೇವಿ. ಯಾಕಂದ್ರೆ ಟೈಮ್ ಇಲ್ಲ. ಈಗ ಒಂದ್ ಕೆಲಸ ಮಾಡೋಣ, 2 ಬಟ್ಟರಾಗ ಯಾವ್ದೋ ಒಂದ್ ಬಟ್ಟು ನಾ ಎಣ್ಕೊಂಡಿನಿ. ಆ ಬಟ್ಟು ನನಗೆ ಬಂತಂದ್ರ ನಾ ಹಾಕಿನಿ, ಇಲ್ಲ ನಿನ್ಗೆ ಲಾಟ್ರಿ ಹೊಡಿತಂದ್ರ ನೀ ಆಗ ಆತ. ಮಗನ ಇದು ನಿನಗ, ಇದು ಇವಳಿಗ. ನೀರ ಹಾಕಿ ಮದುವೆ ಅಂತೂ ಆಯ್ತು. ಮದುವೆ ಅಂತೂ ಮುಗಿಸ್ಕೊಂಡ್ರೆ, ಆಶೀರ್ವಾದ ತಗೊಂಡ್ರೆ, ಆಮೇಲೆ ಎಲ್ಲಾರು ಹನಿಮೂನಿಗೆ ಹೋಗಿವ್ರಂತೆ. ಬನ್ನಿ. ಹನುಮಾನ್ ಎಲ್ಲ ನೀ ಎಲ್ಲಂತ ಅಲ್ಲಿ ತಡಿಯ ಎಲ್ಲ ಅಪ್ಪೆಗುಂಡಿ. ನಮ್ಕಿನ ಮುಂಚೆ ನೀ ಬಂದು ಕುದರ್ಬೇಕಂದ ಕ್ಯಾಮ್ರಾ ಹಿಡ್ಕೊಂಡು ಕಳ್ಳದಿ ನೀನು ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡ್ತಿರ್ತಿ ಎಲ್ಲ ಕಡೆ. ಅದಕ್ಕೆ ಅಲ್ಲಿ ಬೇಡಪ್ಪ, ಅಪ್ಪೆಗುಂಡೆ ಅವ್ನು ಹಾಕಿ ಮುಚ್ಚಿ ಬಂದ್ಬಿಡ್ತಾನ ನಮ್ಮನ. ಅಲ್ಲಿ ಬೇಡ, ಬೇರೆ ಕಡೆ ಎಲ್ಲರೂ ಹೋಗೋಣ. ಎಲ್ಲಿ ಹೋಗನ್ರಿ ಮಾಮಾರ? ಊಟಿಗೆ ಹೋಗ್ರಿ. ಊಟಿಗೆ ಆಯ್ತು ಮಾಮಾರ, ಯಾರು ಊಟಿಗೆ ಹೋಗೋಣ? ಇದಕ್ಕೆ ಸಣ್ಣದ ಹೋಗೋದು. ಇದೇ ಮದುವೆ ಹಾಡ ಅಂತೇಳಿ ಲಾಸ್ಟ್ ಡ್ಯಾನ್ಸ್ ಮಾಡ್ಬಿಟ್ರಿ. ನಾನು ಬರ್ಲ್ಯಾ? ಏನು ಜಗತ್ತಿನ ನಡುಗೆ ಹುಡುಗಿ ಏನು ಜಗತ್ತಿನ ನಡುಗೆ ಆತ್ಮೀಯ ಕಲಾಭಿಮಾನಿಗಳೇ ಮತ್ತು ಎಲ್ಲ ಕಲಾವಿದರು, ನಿಜವಾಗಿ ನಾವು ಮಾಡಿದ ಪ್ರಯತ್ನ ಸಾರ್ಥಕವಾಯಿತು ಅಂತ ನನಗಂತೂ ತುಂಬ ಖುಷಿಯಾಗಿದೆ. ಯಾಕೆ ಅಂತ ಕೇಳಿದರೆ, ಬಹುತೇಕ ನಾವು ನವರಾತ್ರಿಯಲ್ಲಿ ಈ ತಾರೀಖನ್ನು ಫಿಕ್ಸ್ ಮಾಡಿದ್ವಿ, ನಮ್ಮ ಸುವರ್ಣ ಮಹೋತ್ಸವ ಮತ್ತು ಈ ನಾಟಕ. ನವರಾತ್ರಿಯಲ್ಲಿ ಗೋಕರ್ಣದ ಪುರೋಹಿತರು ಬಂದು ಇಂಥ ಡೇಟಿಗೆ ಮಾಡಿದರೆ ನಿಮ್ಮದು 100% ಸಕ್ಸಸ್ ಆಗ್ತದೆ ನಾಟಕ ಅಲ್ಲ, ಈ ಸುವರ್ಣ ಮಹೋತ್ಸವ ಮತ್ತು ಎಲ್ಲ ಕಾರ್ಯಕ್ರಮಗಳು ಅಂತ ಮುಹೂರ್ತವನ್ನು ನಿಮಗೆ ತೆಗೆದುಕೊಟ್ಟಿದ್ದೇನೆ, ನೋಡಿ ಒಂದು ಪ್ರಯತ್ನ ಮಾಡಿ ಅಂತ ಹೇಳಿದ್ವಿ. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದರೆ, ಈಗ ನಾವು ಸುವರ್ಣ ಮಹೋತ್ಸವವನ್ನು ಆಚರಿಸಬೇಕಂತ ತೀರ್ಮಾನ ಯಾಕೆ ಅಂತ ಕೇಳಿದರೆ, ನಮ್ಮ ಇಲ್ಲಿಯ ಯುವಕ ಸಂಘದ ಪುರೋಹಿತರಾಗಿರ್ತಕ್ಕಂಥ
ನಮಗೂ ಪುರೋಹಿತರು ಹೌದು, ಸ್ನೇಹಿತರು ಹೌದು. ಅಪರೂಪ ಜಿ ಎಸ್ ಭಟ್ರನ್ನು ನಾನು ಸ್ಮರಣೆ ಮಾಡಲೇಬೇಕು. ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ ಆ ಮಾತು ನೋಡಿ. ಜಿ ಎಸ್ ಭಟ್ರೆ ನಮ್ಮ ಇವಾಗ ಸ್ವಲ್ಪ 50 ವರ್ಷ ಆಗ್ತಾ ಇದೆ. ಅದು ಬೋರ್ಡ್ ನೋಡಿ 1974ರಲ್ಲಿ ಸ್ಥಾಪನೆ ಮಾಡಿದ್ದೀನಿ ನೀವು. ಅದಕ್ಕೆ ಈ ವರ್ಷ ಒಂದು ಸುವರ್ಣ ಮಹೋತ್ಸವ ಮಾಡಬೇಡ. ಅದೇ ಸಂದರ್ಭದಲ್ಲಿ ನನ್ನ ತಮ್ಮನು ನಮ್ಮ ಮನೆಗೆ ಬಂದಿದ್ದೆ ಬೆಂಗಳೂರಿಂದ. ಸುವರ್ಣ ಮಹೋತ್ಸವ ಮಾಡಲೇಬೇಕು, ಎಲ್ಲ ಟಿಪ್ಪಣಿಗಳನ್ನು ಮಾಡಿಟ್ಟು ಇದ್ದರು. ಹಾಗಾಗಿ ನಾನು ನಮ್ಮ ಪುರೋಹಿತರು ಬಂದಾಗ ಪಂಚಾಂಗ ಬಿಡಿಸಿ ಡೇಟನ್ನು ಕೇಳಿದ್ರೆ ಇಂಥ ದಿವಸ ಮಾಡಿ 100% ಸಕ್ಸಸ್ ಆಗ್ತದೆ, ಏನೂ ತೊಂದರೆ ಬರೋಲ್ಲ. ಭಯಂಕರ ಅಡಚಣೆಗಳೆಲ್ಲ ಆದರೂ ಸಹಿತ ನನಗಂತೂ ಇಷ್ಟು ಖುಷಿ ಇದೆ. ನಾವು ಮಾಡಿದಂಥ ಪ್ರಯತ್ನ ಸಾರ್ಥಕವಾಯಿತು. ನಮ್ಮ ಎಲ್ಲ ಸ್ನೇಹಿತರು ಇವತ್ತು ಪ್ರಕೃತಿಕ್ ಅಂತ ಹೇಳಿದ್ರು. ಇದರಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರಿನ ನಮ್ಮ ಟೀಮನ್ನು, ಯುವಕರ ಟೀಮನ್ನು ನಾವು ಅಭಿನಂದಿಸಲೇಬೇಕು. ಅವರ ಉಪಕಾರವನ್ನು ನಾನು ಮಾಡಲೇಬೇಕು. ಅಲ್ಲದೆ ಅವರೆಲ್ಲ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಧೈರ್ಯ ಕೊಟ್ಟರು. ಪಾಪ ನಾರಾಯಣ ಭಾಗವತರು ಇದಕ್ಕೆಲ್ಲ ಕಾರಣ. ಏನೇ ಆಗಲಿ ನಾಟಕ ಮತ್ತು ನಮ್ಮ ಸುವರ್ಣ ಮಹೋತ್ಸವ ಎರಡನ್ನೂ ಮಾಡುವ, ನೀವು ಮುಂದೆ ಹೊರಿ ಅಂತ ದಸರಾದಲ್ಲಿ ಬಂದಾಗ ಅವರು ನಾವು ಭರವಸೆ ಕೊಟ್ಟರು. ಉಮೇಶ್ ಭಾಗವತರು ಎದುರಿಗೇನೆ ಏನು ನೀವು ಹಾಗೆಲ್ಲ ಮಾತಾಡಿದರೆ ಹೇಗೆ ಕಷ್ಟ ಸಾಧ್ಯ ಆಗೋದಿಲ್ಲ ಅಂತ ಕೇಳಿದ್ರು ಅವರು. ಆದರೂ ಸಹಿತ ಧೈರ್ಯ ಮಾಡಿ ಮುನ್ನುಗ್ಗಿದ್ರೆ ಜಿ ಆರ್ ಹೇಳಿದ್ರು ಪಟ್ಟ ಕಟ್ಟಿಬಿಟ್ರು. ನೋಡಪ್ಪ, ಈ ಕಾರ್ಯಕ್ರಮವನ್ನು ನೀನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು, ಮುಂದೆ ನಾವೆಲ್ಲ ಹಿಂದೆ ಇರ್ತೇವೆ. ಅದೇ ರೀತಿ ಇವತ್ತಿನ ನಾಟಕ ನಾನು ಹೇಳ್ತೇನೆ, ನನ್ನ ಜೀವನದಲ್ಲಿ ಬಂಜೆ ತೊಟ್ಟಲ ನಾಟಕ ನಂತರ ಇವತ್ತಿನ ನಾಟಕ ಯಾಕೆಂದರೆ ನನಗೆ ಅಷ್ಟು ತೊಂದರೆ ಬಂದೋಯ್ತು. ಹಾಗಾಗಿ ಅಷ್ಟು ಅದ್ಭುತವಾಗಿದೆ. ಎಲ್ಲ ಕಲಾವಿದರು ಸಹಿತ ಪ್ರತಿಯೊಬ್ಬರು ಅಮಾಯಗಳಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗ್ತದೆ. ಯಾಕೆಂದರೆ ನಾಟಕದ ರಿಹರ್ಸಲ್ ಇಲ್ಲದೆ, ಟ್ರಯಲ್ ಯಾವುದೇ ಟ್ರಯಲ್ ಇಲ್ಲದೆ ಅದರಿಂದ ಇವತ್ತಿನ ನಾಟಕ ಇದೆ. ನಾವು ನೋಡ್ತಾ ಇದ್ದೇವೆ, ಟ್ರಯಲ್ ಮಾಡಲಿಕ್ಕೆ ಒಬ್ಬರು ಇಲ್ಲ, ಜನರಿಲ್ಲ, ಟೈಮ್ ಇಲ್ಲ. ಆದರೂ ಸಹಿತ ಇಷ್ಟೊಂದು ಸಕ್ಸಸ್ ಆಗ್ತದೆ ಅಂತಂದರೆ ಆ ಶಾರದಾದೇವಿ ನಮಗೆ ಇಲ್ಲಿ ಬರೆದು ಬಂದಿದೆ ಅಂತ ನಾನು ಕಲ್ಪನೆ ಮಾಡ್ಕೊಂಡಿದ್ದೇನೆ. ಸ್ನೇಹಿತರೆ, ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಸಾಧಾರಣ ನಮಗೊಂದು 5-6 ದೃಶ್ಯ ಕಚ್ಚಾ ಹೋಗಿದೆ. ಆದರೂ ಹೇಳಬೇಕಾದ್ರೆ ನುಡಿಯನ್ನು ಕೊನೆಗೆ ನುಡಿದು ಮತ್ತೆ ಇನ್ನು ಹೇಳಲಿಕ್ಕೆ ಸಿಗೋದಿಲ್ಲ ನಮಗೆ ಈ ವರ್ಷ. ಅಷ್ಟು ಸಂತೋಷ ಆಗಿದೆ. ಎಲ್ಲ ಕಲಾವಿದರಿಗೆ ನಮ್ಮ ವಿಶೇಷವಾದಂಥ ಬಿ ಟಿ ಭಾಗವತ್ ಮತ್ತು ತಂಡ ಮತ್ತು ರವಿ ಅವರು ಇದ್ದಾರೆ. ಗಂಡಸು ಮತ್ತು ಹೆಂಗಸು ಎರಡೂ ಹಾಡೋರು ಅಂತ ರವಿ ಅವರು ನಮ್ಮ ಸ್ನೇಹಿತರು. ನಾನು ಕಳೆದ ವರ್ಷ ಹೇಳಿದ್ದೆ, ನಿಮ್ಮ ನವರಾತ್ರಿಯಲ್ಲಿ ನಮ್ಮ ಒಂದು ಪ್ರೋಗ್ರಾಮ್ ಕೊಡ್ತೇವೆ ಬರಬೇಕು ಹೇಳಿ. ಆದರೆ ಆಗಲಿಲ್ಲ. ನವರಾತ್ರಿಯಲ್ಲಿ ಇದರಲ್ಲಿ ಚೌತಿಯಲ್ಲಿ ಅದು ಆಗಿಲ್ಲ. ಆದರೂ ನಿಮ್ಮ ಇದಕ್ಕೆ ನಾನಂತೂ ಶರಣಾರ್ಥಿಗಳು, ಅದರಲ್ಲಿ ಪ್ರಶ್ನೆಯೇ ಇಲ್ಲ. ಹಾಗೆ ಎಲ್ಲ ಕಲಾವಿದರಲ್ಲಿ ಎಲ್ಲ ತಂಡ ಇರಲಿ, ಒಳ್ಳೆಯ ಕೆಲಸವನ್ನು ಮಾಡಿಕೊಟ್ಟಿದ್ದೀರಿ. ನಮಗೆ, ನಮ್ಮ ಊರಿಗೆ, ನಮ್ಮ ಯುವಕ ಸಂಘಕ್ಕೆ ಎಲ್ಲರಿಗೂ ಒಂದು ಹೆಮ್ಮೆಯ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದೀರಿ. ಆ ಬಗ್ಗೆ ನಿಮ್ಮೆಲ್ಲರೂ ಧನ್ಯವಾದವನ್ನು ಹೇಳ್ತಾ, ಬಂದಂಥ ಪ್ರೇಕ್ಷಕರು ಸಹಿತ ಸಾಕಷ್ಟಿದ್ದಾರೆ. ಕತೆ ಹೀಗಿದೆ ಅಂತ ಗೊತ್ತಿದ್ದರೆ ಬಂದವರು ಹೋಗುವುದಿಲ್ಲಾಗಿತ್ತು. ಅಂಥ ಅದ್ಭುತವಾದಂಥ ಕಥೆಯನ್ನು ಸ್ವತಃ ನಾನೇ ಹೋಗಿ ಹುಬ್ಬಳ್ಳಿ ಹೋಗಿ ಈ ಪುಸ್ತಕವನ್ನು ಖರೀದಿ ಮಾಡ್ಕೊಂಡು ಕೊಟ್ಟೆ. ಕತೆ ಫಸ್ಟ್ ಕ್ಲಾಸ್ ಇದೆ, ನಾಟಕ ಮಾಡುವ ಅಂತೂ ಎಲ್ಲ ಸಕ್ಸಸ್ ಆಯಿತು, ಖುಷಿನೂ ಆಯಿತು. ನಿಮ್ಮೆಲ್ಲರ ಆಶೀರ್ವಾದ ಪುನಃ ಇರಲಿ. ನಾವೆಲ್ಲ ಹಿಂದೆ ನಿಂತು ನಿಮಗೆ ನಮ್ಮ ತಂಡಕ್ಕೆ ಬೆನ್ನು ತಟ್ಟಿ ಆಶೀರ್ವದಿಸ್ತೇವೆ ಅಂತ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನನ್ನ ಪವಿತ್ರವಾದ ಅತ್ತಿಗೆಯನ್ನು ಬಲಾತ್ಕರಿಸಿ ನನ್ನ ಅಣ್ಣನನ್ನು ಕೊಂದ ಆ ರುದ್ರೇಗೌಡ ಮತ್ತು ತ್ಯಾಗರಾಜನ ರುಂಡವನ್ನು ಚೆಂಡ ಇನ್ನು ಸಮಾಧಾನವಾಗಿ ಆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನಾನು ಶರಣಾಗ್ತೇನೆ. ಪ್ರದೀಪ, ಏನಿದು ನೀನು ಮಾಡಿದ ಕಾರ್ಯ? ತಲಾಂತರದಿಂದ ಬಂದ ಕ್ರೌರ್ಯ, ಹಿಂಸೆ, ಅತ್ಯಾಚಾರಕ್ಕೆ ಅಂತ್ಯ ಇಷ್ಟೊಂದು ಭೀಕರವಾಯಿತೆ. ಪ್ರದೀಪ, ಅಣ್ಣನನ್ನು ಕಳೆದುಕೊಂಡ ಅಂಬಿಕಾ, ಅಣ್ಣ ಅತ್ತಿಗೆಯರನ್ನು ಕಳೆದುಕೊಂಡ ನೀವಿಬ್ಬರು ಮೊದಲಿನಿಂದಲೂ ಕಷ್ಟಗಳ ಸಡಮಾಲೆಯನ್ನೇ ಅನುಭವಿಸಿದರು. ಇನ್ನಾದರೂ ಸುಖವಾಗಿ ಬಾಳಬೇಕೆಂಬುದೇ ನನ್ನ ಆಸೆ. ಇಲ್ಲ, ಈ ಕೊಲೆಯನ್ನ ನಾನೇ ಮಾಡಿದ್ದೇನೆ. ನಿಮ್ಮ ಕೈಯಲ್ಲಿ ಈ ಕೊಲೆಯನ್ನು ನಾನೇ ಮಾಡಿದ್ದೇನೆ. ಯಾವ ಕಾರಣಕ್ಕಾಗಿ ಮಾಡಿದ್ರಿ ಕೊಲೆಯನ್ನ? ಅವರು ಮಾಡಿದಂತ ಹಿಂಸೆ, ಅತ್ಯಾಚಾರ. ಇಲ್ಲ ಇಲ್ಲ, ನನ್ನ ಮನಸ್ಸು ಇದಕ್ಕೆ ಒಪ್ತಾ ಇಲ್ಲ. ನಾನು ಕೊಲೆ ಮಾಡಿದ್ದೇನೆ.
ಅಣ್ಣ, ಇಷ್ಟೆಲ್ಲ ಆಟ ಆಡಿಸಿದ ನೀನು ನಿನ್ನ ನಿಜ ರೂಪ ಏನು ಅಂತ ಹೇಳೋಣ. ನೋಡಮ್ಮ, ನನ್ನ ತಂದೆಯನ್ನು ಕೊಲೆ ಮಾಡಿದ ನಿನ್ನಣ್ಣ ರುದ್ರೇಗೌಡ ನನ್ನನ್ನು ಜೈಲಿಗೆ ಕಳುಹಿಸಿದ. ನಾನು ಜೈಲಿನಲ್ಲಿ ನಿರಪರಾಧಿ ಎಂದು ಗೊತ್ತಾದಾಗ ನನಗೆ CID ಪಟ್ಟ ಕೊಟ್ಟು ನನ್ನನ್ನು ಗೌರವಿಸಿತು. ಅಂದಿನಿಂದ CID ತನಿಖೆಗಾಗಿ ಬಂದೆ. ನಾನು ಬರುವುದರೊಳಗೆ ನಿನ್ನಣ್ಣ ರುದ್ರೇಗೌಡನ ಕೊಲೆಯೇ ನಡೆದು ಹೋಗಿತ್ತು. ಹಾಗಾಗಿ ನಾನು ಈ ರಾಮಯ್ಯ ಸ್ವಾಮಿಯವರನ್ನು ಬಂಧಿಸಬೇಕಾಯಿತು. ಈ ಸ್ವಾಮೀಜಿಯವರನ್ನು ಬಂಧಿಸಿ ಸ್ವಾಮೀಜಿಯವರು ಹೇಳಿದ ಮಾತಿನಂತೆ ನಡೆದುಕೊಂಡರೆ ನಿಮ್ಮ ಬಾಳು ಉಜ್ವಲವಾಗಿ ಬೆಳಗುತ್ತದೆ. ಈ ಹೆಮ್ಮೆಯ ಮಣ್ಣಿನಲ್ಲಿ ಬೆಳೆದಂತಹ ನಮ್ಮ ಅಣ್ಣ ಅತ್ತಿಗೆ ರಾಮಯ್ಯ ಸ್ವಾಮಿಗಳ ಎಲ್ಲ ಬೆಳೆದಂತಹ ಈ ಪುಣ್ಯಕ್ಷೇತ್ರ ಹೆಸರಾಗಲಿ. ಹೌದು, ನಮ್ಮನ್ನೆಲ್ಲ ಒಂದುಗೂಡಿಸಿದ ಆ ದೇವಿಗೆ ನಾವೆಲ್ಲ ಸೇರಿ ಮಂಗಳ ಹಾಡೋಣ ಬನ್ನಿ. ಒಟ್ಟೆ ತಗದ ಯಾವಾಗ ಕೊಟ್ಬಿಡವನಿ ಬರ್ತಿಲ್ಲ ಫೋಟೋ ಅದು ಸ್ಟುಡಿಯೋಕ್ ಹೋಗಿ ಹಾಕ ತೆಗೆದು ನಾಳೆ ಇದೇ ಗದ್ದೆ ಬದಿಗೆ ಬಾರಿಲ್ಲ, ಇದೇ ಬದಿಗೆ ಬಾ, ನಿಂಗೆ ತೆಗೆದ ತೋರಿಸ್ತೇನೆ. ಇರ್ಲಿ ತಡಿ, ಪೋಸ್ ಕೊಡ್ತೇನೆ ಬಾ. ನೀ ಬಗ್ಗೆ ಹೊಡ್ಕೊಳ್ಳೋ ಅಷ್ಟು ಹೈಟ್ ನಾ ಏನಿಲ್ಲ, ಎದ್ ನಿಂತ ಹೊಡ್ಕೋ. ಬಟ್ಟೆ ಎಲ್ಲ ಬಿಚ್ಚಿ ಹೋಗೋದು ಬಿಡ. ಇದ್ರಾಗ 6 ತಿಂಗಳು ಕಣ್ ತಂಪು ಮಾಡ್ಕೋಬೇಕಂತ ಹಂಗೇನಲ್ಲ, ಶಿಲೆ ಬಾಲಿಕೆ ಅಂದ್ರೆ ಒಂದು ಮ್ಯಾಲೆ ಎತ್ತಬೇಕು. ಕಣ್ಣು ತಂಪು ಮಾಡ್ಬೇಕಂತ ನಮ್ಗೆ ಅಡಿತಾವಲ್ಲ ಅಯ್ಯ ಮತ್ತೆ ಕಟ್ಟಾಡ ಒಂದೇ. ಇದನ್ನ ಯಾವ್ದು ಫೋಟೋ ಹೊಡೆಯಕ ಯಾವ್ದು ಇದು ನಿಂದು ಹಿಂಗ ಅದು ನಿಮ್ದು ಹೆಂಗೆ ಹಿಂಗ ಹಿಂಗ ಹಿಂಗ. ನೀವೇನ್ ಹಗರಲ್ಲ. ಇಲ್ಲೋಡ್ಲೆ ಇನ್ಸ್ಟಾಗ್ರಾಮ್ ನಾಗ ಸಿಂಗಲ್ ಬಾಯ್ ಅಂತ ಇಟ್ಟಿರ್ತೀರಿ, ಹೊರಗೆ 20 ಮೇಂಟೈನ್ ಮಾಡ್ತಿರ್ತೀರಿ. ಮತ್ತೆ ನೋಡಕ ಇನ್ಸ್ಟಾಗ್ರಾಮ್ ID ಒಂದು ಕ್ಯೂಟ್ ಬಾಯ್ ಅಂತ ಇಟ್ಟಿರ್ತಾರ, ಹಿಂಗಿರ್ತಾರ. ನಿಮ್ದು ಹೆಂಗೈತಿ ಮಂಗನ್ ಮುಸುಡಿ ಹಂಗೈತಿ. ಸ್ನಾಪ್ನಾಗ ಚಂದ ಮಾಡಿ ಎಡಿಟಿಂಗ್ ಮಾಡಿ ಚಂದ ಮಾಡಿ ಫಿಲ್ಟರ್ ಕಂಡು ಹಿಡ್ದವ್ರ ಗಂಡ್ಮಕ್ಳು ವಿಡಿಯಾಕ ಬಡ್ಡೆ ಬಡ್ಡೆ ಮಾಡಕತ್ತ. ಇಲ್ಲಿ ಯಾರು ಹೂಸ್ ಬಿಡಕತ್ತ ಈಗ ಫೋಟೋ ಹೊಡೆದಾಗ ತೋರಿಸ್ತೇನಿಲ್ಲ. ಏನ್ ತೋರಿಸ್ಲಿ? ಏನು ಏನು ತೋರಿಸ್ತಿ? ನಿಂಗೆ ನನಗೆ ಬೇಕು, ಖಂಡಿತ ಒಂದು ಸಮಸ್ಯೆ ಬೇಕು. ಏನು ಏನು ನೀನ್ ಕೊಡ್ತಿ ಹೇಳ್ಬೋದಾ? ನೋಡಿ ಕೆಳಗೆ ಕುಂತು ಹೊಡ್ಕೊಂಡ್ಬಿಡ್ತಾನೆ ಫೋಟೋ. ನಮ್ ಪೆಂಡು ಎಲ್ಲೋತದ
ನಮ್ಮೂರ ಶಿಲ್ಪ ನೀನು ಕೇಳಿವೋ ಚೆಲುವೆ, ಬೇರೂರು ಕಡೆ ಬೀಳು ಯಾಕೆ ಹೇಳು. ನಮ್ಮೂರ ಬೊಂಬೆ ನೀನು ಕೇಳಿವ ಚೆಲುವೆ, ರಂಭೆ ಊರ್ವಶಿ ಯಾಕೆ ಹೇಳಿ. ರವಿಯು ಕೂಡ ಮಳೆಗೆ ಕಾಯದೆ ನಿನ್ನ ಅಂಗ ನೋಡಿ ಕುಣಿಯಲ್ಲ ಚೆಲುವೆ. ರಾಜ್ಕುಮಾರಿ ಓ ರಾಜ್ಕುಮಾರಿ, ಊರಿಗೆ ಮೆರುಗು ತಂಗಾಳಿ. ನಿನ್ನ ನಗು ಬಂಗಾರ ಮೌನ ಅಲಂಕಾರ, ನಿನ್ನ ಅಂದವ ನೋಡಿ ನನ್ನ ಕವಿಯಾದಲ್ಲ ಅಂತದೇ ಅಂದದ ತಂದನ. ಅಂದದ ಬೊಂಬೆಗೆ ಅಂದದ ಶೃಂಗಾರ, ಅಂದದ ಬೊಂಬೆಗೆ ಹೂವಿನ ವಯಾರ. ದಡಕ್ಕೆ ಬಂದ ಅಲೆಗಳು ಹಿಂದೆ ಹೋಗದೆ ಮೈ ಮರೆತವೆ ಯಾಕೆ ಕೇಳಿದಿರುವೆ. ಆಕಾಶದಲ್ಲಿ ನಮ್ಮ ಸೂರ್ಯ ಮುಗದೆ ಮೈ ಮರೆತನು ಯಾಕೆ ಕೇಳಿದಿರುವೆ. ನಿನ್ನ ಅಂದಕ್ಕೆ ನಾನೇ ಅದಕ್ಕೆ ಕಾರಣ ಓ ರಾಜ್ಕುಮಾರಿ, ಓ ರಾಜ್ಕುಮಾರಿ, ಊರಿಗೆ ಮೆರುಗು ತಂಗಾಳಿ. ನಿನ್ನ ನಗು ಬಂಗಾರ ಮೌನ ಅಲಂಕಾರ, ನಿನ್ನ ಅಂದವನು ಕವಿಯಾದಲ್ಲ ಅಂತದೇ ಅಂದದ ತಂದನ. ಇದು ಬೇಡ, ನಮ್ಮ ಮಾಸ್ತರ್ ಹುಡುಕಿರ್ತಾನೆ, ಅದಕ್ಕೆ ಒನ್ಸ್ ಮೋರ್ ಬೇಕು ನಂಗೆ. ಯಾರು ಬರ್ತಾರಿಲ್ಲ, ಫೋಟೋ ಹೊಡೆದಿದ್ದು ನಾಳೆ ತೋರಿಸ್ತಕ್ಕಂಥ. ಗೋವಿಂದ ಗೋವಿಂದ, ತುತ್ತು ಅನ್ನ ತಿನ್ನೋಕೆ, ಬಾಟ್ಲಿ ನೀರು ಕುಡಿಯೋಕೆ. ತುತ್ತು ಅನ್ನ ತಿನ್ನೋಕೆ, ಬಾಟ್ಲಿ ನೀರು ಕುಡಿಯೋಕೆ. ಜಾಗ ಸಾಕು ಆಯಾಗಿರೋಕೆ. ಐದು ಮುಂದೆ ಇದ್ರು ಸಾಕು ಆಯಾಗಿರೋಕೆ, ಆಯಾಗಿರೋಕೆ. ಸ್ವಾಮಿ, ತಮ್ಮ ಹತ್ರ ಇದ್ದಷ್ಟು ಇದ್ರಾಗ ಹಾಕ್ರಿ. ನೀವು ಹಾಕಿದ ಹಣದಿಂದ ಅನ್ನದಾಸೋಹ ನಡೆಸುತ್ತೇವೆ. ಗೋವಿಂದ ಗೋವಿಂದ. ಓ ಸ್ವಾಮಿಗಳು, ಯಾವ ಕ್ಷೇತ್ರದಿಂದ ಯಾವ ಕ್ಷೇತ್ರ ನಡೆದೈತ್ರಿ ನಿಮ್ಮ ಅನ್ನದಾಸೋಹ? ನಾವು ಕಾಶಿ ಕ್ಷೇತ್ರದಿಂದ ರಾಮೇಶ್ವರ ಕ್ಷೇತ್ರವರೆಗೂ ಹೊಂಟೀವಿ ಗೋವಿಂದ. ಮಧ್ಯದಲ್ಲಿ ಕೃಷ್ಣಾ ನದಿ ಹರಿದಿದ್ದು ಹೇಳಿಲ್ಲ. ತಾವು ಎಷ್ಟು ವರ್ಷದಿಂದ ಕಾಯಕ ಪ್ರಾರಂಭಿಸಿರಿ? ಅಷ್ಟು ದೂರದಿಂದ ನಾವು ಅಷ್ಟು ದೂರದಿಂದ ಇಷ್ಟು ದೂರ ತನಕ ತಮ್ಮ ಕಾಯಕ ಪ್ರಾರಂಭಿಸುವರಲ್ಲ, ತಮ್ಮ ಗತಿ ಏನು ಗೋವಿಂದ? ನಾವ ಗುಜರಾತ್ನಿಂದ ಬಂದು ಸೀದಾ ಈ ಕಾಯಕ ಮಾಡ್ಕೊಂತ ಹೊಂಟೇವಿ. ಅಲ್ಲ, ನೋಡಿದ್ರೆ ಕಳ್ಳಿ ಸ್ವಾಮಿ ಹೆಂಗ ಅದಾನ, ಏನಾರು ನಮ್ಮಂಗ ಚಾಲು ಮಾಡ್ಯಾನ ಹೆಂಗ ಅಂತೀರಿ? ನಾವೇನು ವಿಚಾರ ಮಾಡಕತ್ತೀರಿ ಗೋವಿಂದ? ಏನಿಲ್ಲ, ಗುಜರಾತ್ ಭೂಕಂಪದಾಗ ಪ್ರಾಣಾಪದಿಂದ ಪಾರಾಗ ಬಂದು ಈ ಕ್ಯಾಮ್ರಾ ಅಂತ ಹಿಡ್ಕೊಂತ ಎಲ್ಲರದ್ದು ಫೋಟೋ ಹೊಡ್ಕೋತ ಅಡ್ಡಾಡಕತ್ತೀನಿ ನಾನು. ತಮ್ಮ ಊರು ಯಾವ್ದು ಗೋವಿಂದ? ನಾವು ಕರ್ನಾಟಕದವ್ರ. ಗುಜರಾತ್ ಭೂಕಂಪ ಆತಲ್ಲ, ಅದ್ರಾಗ ಕಲ್ಲು ಮಣ್ಣು ರಾಶಿ ಒಳಗಿಂದ ಕೆರೆ ಅವನ್ ಮರಿ ಹಂಗ ಪಸಕ್ನೆ ಹೊರಗೆ ಬಿದ್ದು ಬಂದ ಬದುಕುಳಿದೇನೆ. ಅದಕ್ಕೆ ನಿಧಿ ಸಂಗ್ರಹಕ್ಕಾಗಿ ಅಲ್ಲಿ ಗೌರ್ಮೆಂಟ್ ನಮ್ಗ ಈ ಕರ್ನಾಟಕ ಕಳ್ಸಿಕೊಟ್ಟಾರ. ಇಂಥ ಸೋಗ್ ಹಾಕಿ ನಡೆದ್ರ ಇಂಥ ಕರ್ನಾಟಕದಲ್ಲಿ ಬದುಕುವುದು ಕಷ್ಟ ಇದ್ದಂತ ಹೇಳಿ ನಿನಗ ಇದೊಂದು ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀನಿ ನೋಡು.
ಹಲೋ ಮರಯ್ಯ, ನಾವು BSc ಬಂದು ನೌಕರಿ ಸಿಕ್ಲಾರ್ದಕ್ಕ ಈ ಒಂದು ಭಿಕ್ಷೆ ಪರ್ಯಟನೆ ಮಾಡ್ಕೊಂತ ಹೊಂಟೇವಿ. ಅಂದ್ರ ಆ ಕೆಲಸ ಖಾಲಿ ಇತ್ತೇನ? ಓಹೋ, ಅಂದಂಗ ಈ ಕೆಲಸ ಇಲ್ಲ. ಈಗ ನಾನಾ ತರದ ಸೋಗ್ ಹಾಕಿ ಈ ಕರ್ನಾಟಕದಲ್ಲಿ ಇದ್ದದ್ದು ಕಷ್ಟ ಇದೆ ಅಂತ ಹೇಳಿ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀನಿ ನೋಡ. ಆತ್ ಬಿಡು, ಇವತ್ತ ಆತಿದ. ಇನ್ನ ನಾಳೆಯಿಂದ ಯಾವ್ದಾದ್ರು ಹೊಸ ಉದ್ಯೋಗ ಶುರು ಮಾಡೋಣ. ಆಯ್ತು, ಹೌದಿಲ್ಲ? ಹೌದು, ಈ ಕೆಲಸ ಬಿಡು. ಇನ್ನ ನೆಕ್ಸ್ಟ್ ಮತ್ತೊಂದು ಹೊಸ ಕೆಲಸ ನೋಡೋರ್ ಆಯ್ತು ನೋಡ. ಅಂದ್ರ ನಾವಿಬ್ರು ದಂಡ ಪಿಂಡ್ಗಳಾತವನು. ತಮ್ಮ ಹೆಸರು? ನಮ್ಮ ಹೆಸರು ಶಿವಮೂರ್ತಿ ಹೇಳಿರು. ಓಹೋ, ಚಲೋ ಆತ್ ಬಿಡು. ನೀನು ಶಿವಮೂರ್ತಿ, ನಾನು ಗುರುಮೂರ್ತಿ. ಅಂದ್ರೆ ಇಬ್ರು ದಂಡ ಪಿಂಡ್ಗಳೇ. ಗಂಡ ಪಿಂಡಗಳು ನಾವು, ಗಂಡ ಪಿಂಡಗಳು, ಗಂಡ ಪಿಂಡಗಳು. ಹೆಣ್ಣಿನಿಂದ ಭೋಗದ ವಸ್ತುವೆಂದು ತಿಳಿದುಕೊಂಡು ಮೆರೆಯುತ್ತಿರುವೇನೋ? ಹೆಣ್ಣ ಕುಡಿದಾಗ ಹೆಣ್ಣುಗಳನ್ನು ಹಣ್ಣುಗಳಂತೆ ಕಚ್ಚುವ ನಿನಗೆ ಬೆಂಕಿ ಹಚ್ಚದೆ ಬಿಡದ ಈ ಅನ್ಯಾಯದ ಕಂಬ ಎಂದು ಮರೆಯುತ್ತಿರುವೆಯಾ? ಮಾಯೆ ಒಂದು ಮಾಯೆ ಎಂಬುದನ್ನು ಮರೆತು ಆರಾಮಾಗಿ ಮೆರಿತಾ ಇದೆಯಲ್ಲ. ನಿನ್ನ ಜುಂಬ ದರ್ಪ ಸತ್ಯದ ಕೈಯಲ್ಲಿ ಸಿಕ್ಕಿ ಸತ್ತು ಸುಡುಗಾಡು ಸೇರುವುದು ಹೆಣ್ಣಿನ ಬಿಸಿ ಊರಿನ ಶಾಪದಿಂದಲೇ ಎಂಬುದನ್ನು ಮಾತ್ರ ಮರಿಬೇಡ. ಎಚ್ಚರ ಕಣೋ, ಎಚ್ಚರ. ಗೌಡನಿಗೆ ಎಚ್ಚರ. ನನ್ನ ದೇಹಕ್ಕೆ ಸುಖ ಕೊಟ್ಟು ಸತ್ತು ಸುಡುಗಾಡು ಸೇರಿದ ನನಗೆ ಎಚ್ಚರ. ನಾನು ಗಂಡಪ್ಪ. ನನ್ನನ್ನು ಎದುರಿಸಿದವರಿಗೆ ಕಚ್ಚಿ ಬಿಡಲಾರೆ. ಎಚ್ಚರವಂತೆ ಎಚ್ಚರ. ನಾನು ತೀರ ತೀರ ಚೂರ ಗಂಡನೆಯ ಗಂಡು. ಗಂಡು ಗೌಡ, ನೀನು ಗಂಡು. ಗಂಡನೆಯ ಬಡಾಯಿ ಕಚ್ಚಿಕೊಂಡು ಕೊಚ್ಚಿ ಹೋಗುದು ಕಾಲ. ಈ ನಿನ್ನ ಪಾಪದ ಕೊಡ ತುಂಬಿ ಹೊರ ಚೆಲ್ಲುತ್ತಿದೆ. ಈಗ ನಿನ್ನ ರಕ್ತ ಸುರಿಯದೆ ಬಿಡಲಾರದು ಕಣೋ. ಸತ್ಯದ ಕಂಬನಿಂದ ಎಂಜಲದಿಂದ ಭಂಡರು, ಅವರೊಬ್ಬ ಷಂಡರು. ಅನ್ಯಾಯ ಅತ್ಯಾಚಾರ ಒಂದೇ, ಎರಡೇ ನಿನ್ನ ಘೋರ ಪಾಪಗಳು. ಅದಕ್ಕಾಗಿ ಪ್ರಾಯಶ್ಚಿತವಾಗಲೇಬೇಕು. ನೀನು ಕಟ್ಟಿಕೊಂಡ ಅನ್ಯಾಯದ ಬುತ್ತಿ ಬಿಚ್ಚಿ ನೀನು ಉಣ್ಣಲೇಬೇಕು. ಸತ್ಯದ ಕೈಯಲ್ಲಿ ಸುಟ್ಟು ಸುಡುಗಾಡು ಸೇರಲೇಬೇಕು. ಇದೇ ಕಾಲಚಕ್ರ, ಇದೇ ಕಾಲಚಕ್ರ. ಹೊತ್ತು ಹೊತ್ತಿಗೆ ಒಪ್ಪತ್ತು ಕೂಳಿಗೆ ಗತಿ ಇಲ್ಲದ ನನ್ನ ಹೊಲದ ಕೆಲಸದ ಆಳು ಒಂದೊಂದೇ ಹೆಜ್ಜೆ ನೀಡುತ್ತ ಹೊಲಕ್ಕೆ ನೀನು ಹೋಗುತ್ತಿರುವಾಗ ಹಿಂದುಗಡೆ ತಬ್ಬಿ ನಿನ್ನನ್ನು ಕೆಳಕ್ಕೆ ಕೆಳಗೆ ಅತ್ಯಾಚಾರ ಮಾಡಿ ನಿನ್ನ ಬಸರಿಯಾಗಿಸಿದವನು ನಾನು. ಹಾಗೆಯೇ ಈ ರುದ್ರಗೌಡ ನನ್ನನ್ನು ಬಸರಿ ಮಾಡಿದ್ದಾನೆ ಅಂತ ಕಂಡಲ್ಲಿ ಸಾರಿದವಳು ನೀನು. ಉಪಾಯವಾಗಿ ನಿನ್ನನ್ನು ವಿವಾಹ ಆಗುತ್ತೇನೆ ಹೊರಗಿನ ದುರ್ಗವನ ಗುಡಿಯಲ್ಲಿ ನಾನು ನಿನಗೆ ತಾಳಿ ಕಟ್ಟಿದ ಯಾರು ಇಲ್ಲದ ಹಾಗೆಯೇ ನನ್ನನ್ನು ಕರೆದುಕೊಂಡು ಬಂದು ತೋಟದ ಮನೆಯ ಮಂಚದ ಮೇಲೆ ಮಲಗಿಸಿ ಹಾಲು ಕುಡಿಯುವ ನೆಪ ಮಾಡಿ ಹಾಲಿನಲ್ಲಿ ನಿದ್ದೆ ಮಲಗುಳಿಗೆಯನ್ನು ಹಾಕಿ ನೀನು ನಿದ್ದೆಗೆ ಜಾರುತ್ತಿದ್ದಂತೆಯೇ ದೊಡ್ಡ ಒಂದು ಬಂಡೆಗಲ್ಲನ್ನು ತಂದು ನಿನ್ನ ಗರ್ಭದ ಮೇಲೆ ಹಾಕಿ ನನ್ನನ್ನು ಕೊಲೆ ಮಾಡಿ ಬಾವಿಯಲ್ಲಿ ನೂತಿಬಿಟ್ಟೆ.
ಒಂದು ವೇಳೆ ನಿನಗೆ ದೇಹವಿದ್ದರೆ ಎಲ್ಲಿ ಬರುವೆ? ಬಾ, ನಿನ್ನನ್ನು ಮುಗಿಸಿ ಬಿಡುತ್ತೇನೆ. ಯಾರು ನೀವು? ನಾನೇ ಗಂಟೆಪ್ಪ. ಮುಸುಕು ಹಾಕಿ ಬಂದೆ. ಮೊದಲೇ ಸೂಚನೆ ಕೊಟ್ಟುದರಿಂದ ನಿನ್ನ ಪ್ರಾಣ ಉಳಿಯಿತು. ಇಲ್ಲದಿದ್ದರೆ ಈ ಕತ್ತಿಗೆ ನಿನ್ನ ಅರ್ಪಿತವಾಗುತ್ತೆ. ಅಲ್ರಿ ಗೌಡ್ರ, ಹಿಂಗ್ ಯಾಕೆ ಮಾಡಕತ್ತೀರಿ? ಮೊನ್ನೆ ನೋಡಿದ್ರೆ ಹಿತ್ತಲ್ ಬಾವಿ ಹತ್ರ ನಿಂತ್ಕೊಂಡು ಗೊಳೋ ಅಂತ ಒಬ್ಬನೇ ಅಳ್ತಾ ಇದ್ದೀನಿ. ಇವತ್ತು ನೋಡಿದ್ರ ಬ್ರಿಟಿಷರ ವಿರುದ್ಧ ಸಂಗೊಳ್ಳಿ ರಾಯಣ್ಣ ಕಟ್ಗೆ ಹಿಡಿದು ನಿಂತಿರಲ್ಲ. ಏನ್ ಹಕ್ಕಿಕತ್ತು? ಏನ್ ಮಾಡಕತ್ತೀರಿ? ಯಾವುದೋ ಒಂದು ಹೆಣ್ಣಿನ ಧ್ವನಿ ನನ್ನನ್ನು ಎಚ್ಚರ ಎಚ್ಚರಿಸಿದೆ. ಅದಕ್ಕಾಗಿ ನನಗೆ ರೋಷ. ಏನಿರಬಹುದು ಇದು? ಅಷ್ಟು ತಿಳಿಯುವಂತೇನ್ರಿ ಗೌಡ್ರ? ಈಗ ದಿನಕ್ಕೊಂದು ಅತ್ಯಾಚಾರ, ತಿಂಗಳಿಗೊಂದು 3-4 ಕಂಡವ್ರ ಜಮೀನನ್ನು ಲಪಟಾಯಿಸೋದು, ವರ್ಷಕ್ಕೆ 3-4 ಕೊಲೆ ಮಾಡ್ತಾ ಬಂದಿದೆ. ಅದರ ಫಲನೇ ಇದು, ಗೊತ್ತಾಯ್ತಾ? ಹಿಂದೆ ಅದೇ ನಿಮ್ಗೇನು ಹೊಸದಲ್ಲ, ಅದು ನಿಮ್ಗೆ ಕುಲಕಸವ ಐತೆ. ಆ ಹಿಂದಿನ ಮಾಡ್ಕೊಂಡ್ ಬಂದಿದ್ದನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ. ಅಂದ್ರೆ ನಿಮ್ಮ ಮಾತು ಅಲ್ರೇ ಗೌಡ್ರ, ಈ 10 ವರ್ಷದೊಳಗ 4 ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಮದುವೆಯಾಗಿ ಫಸ್ಟ್ ನೈಟ್ ಮುಗಿಸಿ ವರದಕ್ಷಿಣೆಗೋಸ್ಕರ ಕತ್ತಿಚ್ಕೊಂಡು ಸಾಯಿಸ್ಬಿಟ್ಟಿದ್ರು. ಅದೇ ಹೆಣ್ಮಕ್ಳನ್ನ ಬಾವಿಗೂ ಸಹಿತ ಹೋಗ್ಬಿಟ್ಟಿದೆ. ಈಗ ಬಾವಿಗೆ ಬಿದ್ದ ಹೆಣ್ಣು ಮಕ್ಕಳು ಒಬ್ಬೊಬ್ಬರಾಗಿ ಬಂದು ಭೂತ ಪೇತ ಪಿಶಾಚಿಯಾಗಿ ನಿಮ್ಮನೆಯಲ್ಲಿ ಅಡ್ಡಾಡಕತ್ತೀರಿ. ಇದಕ್ಕೆಲ್ಲ ಹೆದರು ಗಿರಾಕಿ ಅಲ್ಲ ನೀವು. ಆದ್ರೂ ನಿಮ್ಗೊಂದು ಮಾತು ಹೇಳ್ತೀನಿ, ಒಂದು ಪ್ಲಾನ್ ಹೇಳ್ತೀನಿ. ಒಳ್ಳೆ ಮಂತ್ರವಾದಿ ಹತ್ರ ಹೋಗಿ ಒಂದು ತಾಯ್ತನ ಮಂತ್ರಿಸಿ ಮಂತ್ರಗಾಳಿ ಮಾಡಿಸ್ಬಿಟ್ಟು ನಿಮ್ಮನೆ ಬಾಗಿಲಿಗೆ ಕಟ್ಟಿದ್ರೆ ಎಲ್ಲ ಶಾಕಿನಿ ಡಾಕಿನಿಗಳೆಲ್ಲ ಮಾಯ ಆಗ್ಬಿಡ್ತಾವ. ಯಾವ ಭಯ ಇಲ್ಲದೆ ನೀವಿರ್ಬೋದು. ತೆಗೆದುಕೊಳ್ಳಿ 10,000 ರೂಪಾಯಿ. ಆ ಯಂತ್ರವನ್ನು ಮಾಡಿ ನಮ್ಮ ಮನೆ ಬಾಗಿಲಿಗೆ ಇವತ್ತೇ ಕಟ್ಟಿ. ಅಲ್ರಿ ಗೌಡ್ರನ್ನ ಹೆಂಗ್ ಅದಾರ ನೋಡ್ರಿ. ಮೊನ್ನೆ ಶಾಲೆಗೆ ಹೋಗೋ ಹುಡುಗ ಒಂದು 100 ರೂಪಾಯಿ ಕೊಡ್ರಿ ಶಾಲೆ ಫೀಸ್ಗೆ ಅಂತಂದ್ರೆ, ಅಯ್ಯೋ ನೋಡ್ತೀನಿ ಇವಾಗಿಲ್ಲ ಅಂತೇಳಿ ಕಿಸಿ ಕೈ ಹಾಕಿ ನೂಲೇ ಬರ್ತಾ ಇದ್ದಾವಲ್ಲ ಅಂತ ಇದ್ದಾರೆ. ಆದ್ರೆ ಇವತ್ತು ನೋಡಿದ್ರೆ ಇಂಥ ಗನಂದಾರಿ ಕೆಲ್ಸಕ್ಕ ಸಾಟಕ್ ಅಂತೇಳಿ 10,000 ರೂಪಾಯಿ ಕೊಡ್ತಾ ಇದ್ದಾರೆ. ಶೆಟ್ರೆ, ಹೇಳಿ ವಿಚಾರ ಮಾಡ್ತಾ ಇದ್ದೀನಿ. ಹಣ ಸಾಕಾಗುದಿಲ್ಲ. ಹಣ ಬೇಕಾದ್ರೆ ನಾನೇ ಕೀರ್ತಿ ಖರ್ಚು ಹಾಕೋದೈತಿ, ತಗೊಳ್ಳೋದೈತಿ. ಇಂಥ ವಿಷಯದೊಳಗೆ ನಿಮ್ಮಂತ ವಿಶಾಲ ಮನಸ್ಸಿನವರು ನೀವು ಒಬ್ಬರೇ ಈ ಊರಿಗೆ ನೋಡ್ರಿ. ನನ್ನ ಮನಸ್ಸಿನ ಅಂತರಾಳವನ್ನು ತಿಳಿದುಕೊಂಡವರಂದ್ರೆ ನೀವೊಬ್ಬರೇ. ಆ ಯಂತ್ರವನ್ನು ತಂದು ಮನೆಗೆ ಕಟ್ಟಿ ಆಮೇಲೆ ನೋಡಿ ನನ್ನ ವರ್ಚಸ್ಸು. 10 ಹಳ್ಳಿಯ ಜನ ನಾನು ಹೇಳಿದಂತ ಕೇಳಿಕೊಂಡು ಬಿದ್ದೆ. ಇಲ್ಲ, ನಾನು ಮುದ್ರೇಗೌಡನೇ ಅಲ್ಲ. ಅಲ್ರೇ ಗೌಡ್ರ, ವರ್ಚಸ್ ನೋಡೋದ್ರಾಗ ಏನೈತೆ? ನಿಮ್ಮ ತಂದೆ ಭೀಮನಗೌಡ್ರ ಹಿಂದಿನ ನಾನು ಬಂದಿದೆ ಈ ಮನೆ ವರ್ಚಸ್ಸು. ಅದನ್ನ ಹಾಗೇ ಮುಂದುವರ್ಸ್ಕೊಂಡು ಅವ್ರಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದ್ದೀರಿ, ಮುಂದೆ ಬರ್ಸಾಕು ಹತ್ತಿತ್ತು. ಹಲೋ, ಗೊತ್ತಾಯ್ತಾ ನಾನು ಹೇಳ್ತಾ ಇರೋದು? ಗಂಟಪ್ಪ ಶೆಟ್ರೆ, ಇನ್ನೊಂದು ವಿಚಾರ ಹೇಳಿ ನೋಡ್ರೆ. ಮತ್ತೊಂದು ಫ್ಯಾಕ್ಟರಿ ಕಟ್ಟಬೇಕು. ಅದಕ್ಕಾಗಿ ಹೊಲವನ್ನು ನಾನು ನೋಡಿಟ್ಟಿದ್ದೇನೆ, ಜಾಗವನ್ನ. ಬಡವರಿಗೆ ಮನೆ ಕಟ್ಟಲಿಕ್ಕೆ ಅಂತ ಹೇಳಿ ಸರ್ಕಾರದವರು ಜಾಗ ಮಂಜೂರಿ ಮಾಡಿಟ್ಟಿದ್ದಾರೆ. ಹೊತ್ತಿಗೆ ತುತ್ತು ಕೂಳಿಗಿಲ್ಲ ಈ ಗತಿ ಇಲ್ಲದ ಬಿಕಾರಿ ಜನ 10 ರೂಪಾಯಿ ಕೊಟ್ಟದ್ರು ಹೊಲವನ್ನು ಮಾರುತ್ತಾರೆ. ಮರೆಸಿಕೊಳ್ಳುವ ಕೆಲಸ ನಿಮ್ಮ. ತಿಳಿತು ಬಿಡ್ರಿ ಗೌಡ್ರೆ, ಈ ವಿಷಯ ಹೊಸದೇನು ನಮ್ಗೆ. ಸರ್ಕಾರದವರು ಬಡವರಿಗೆ ಕೊಟ್ಟಂತ ಜಮೀನನ್ನು ಹೇಗಾದ್ರೂ ಮಾಡಿ ಅವರಿಗೆ ಇದು ಮತ್ತೆ ಇದನ್ನ ಕೊಟ್ಟು ನಮ್ಮಂತೆ ಮಾಡ್ಕೊಳ್ಳುವುದು ಐತಿ, ಅಷ್ಟೇ ತಾನೇ. ಆ ಕೆಲಸ ಬಿಡಿ. ಆದರೆ ಉಪಚಾರ ಯಾಕೆ? ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಒಬ್ಬ ಮನುಷ್ಯ ಇದ್ದಾನ, ಜಮೀನ್ದಾರಿ ಕೆಲ್ಸಕ್ಕ ಅವನೇನು ಕತ್ರಿ ಹಾಕ್ತಾನೋ ಅನ್ನೋ ಡೌಟ್ ಐತಿ. ಅವನು
ಆಗಾಗ ಫ್ಯಾಕ್ಟ್ರಿ ನೌಕರರಿಗೆ ಮನೆಗೆ ನೀರು ಬೇಕು, ರೇಷನ್ ಅಕ್ಕಿ ಬೇಕು, ನೌಕರದಾರ ಆರೋಗ್ಯ ಕಾಪಾಡೋದಕ್ಕೆ ಆಸ್ಪತ್ರೆ ಬೇಕು ಅಂಥೇಳಿ ಸಿದ್ದಣ್ಣನ ಗ್ಯಾರಂಟಿ ಬೇಕು ಅಂತೇಳಿ ಸ್ಟ್ರೈಕು ಸಂಪು ಮಾಡಿಸ್ತಾ ಇದ್ದಾನೆ. ಅದ್ರ ಹಿಂದೆ ಇವನೇ ಇದ್ದಾನ್ರಿ ಗೌಡ್ರ. ಯಾರು ಅವನು? ಅದೇ ರೀ ಅವನೇ ಶಿವಣ್ಣ. ಶಿವ್ಯ? ಹೌದು, ನನ್ನ ಪ್ರವರ್ತ ವೈದ್ಯ, ನಮ್ಮ ಮಿಲ್ಲಿನ ಕೆಲಸದ ಆಳು. ಈ ರುದ್ರಗೌಡ ಧರ್ಮ ರತ್ನಾಕರ ಇರುವಾಗ ಇವನ ಮುಂದೆ ಧ್ವಜಾರೋಹಣ. ನಾನು ಹುಲಿಯಾಗಿ ಬದುಕಿದವನೇ ವಿನಃ ಹುಲಿಯಾಗಿ ಬದುಕಿದವನಲ್ಲ. ಸುತ್ತ 10 ಹಳ್ಳಿಯ ಜನ ನಾನು ಹೇಳಿದಾಗಿ ಕೇಳಿಕೊಂಡು ಬಿದ್ದಿರುವಾಗ ಆ ಶಿವು ನನಗೇನಾದರೂ ಎದುರಾಗಿ ಬಂದರೆ ಬಗ್ಗೆ ಕಟ್ಟಿ ಅವನನ್ನು ತೊಟ್ಟು ಬಿಡುವೆ. ಗೌಡ್ರೆ, ಅವನನ್ನ ಏನಾದರೂ ಮಾಡಿ ಬುಟ್ಟಿಯೊಳಗೆ ಹಾಕೊಂಡ್ರೆ ಆಯ್ತು. ಬಾಕಿ ಊರಿನವರೆಲ್ಲ ನರಸತ್ತ ಗಿರಾಕಿಗಳೇ. ನಾನು ಚಿಕ್ಕವನಿಂದಾಗಲೂ ನೋಡ್ತಾ ಇದ್ದೀನಿ, ದಾನ ಧರ್ಮದಲ್ಲೂ ನೀವೇ ಮುಂದೆ, ಶೂರತನದಲ್ಲೂ ನೀವೇ ಫಸ್ಟ್. ದ್ವಾಪರ ಯುಗದಲ್ಲಿ ಕುಂತಿ ಪುತ್ರ ಕರ್ಣ ನಿಮ್ಮಷ್ಟು ದಾನ ಧರ್ಮ ಮಾಡಿರ್ಲಿಕ್ಕಿಲ್ಲ. ಅದ್ರಾಗ ಕರ್ಣನನ್ನು ಮೀರ್ತಿದ ಮನತನ ನಿಮ್ಮದು ದಾನ ಧರ್ಮ. ಹಿಂಗನ್ನು ಕುಂಟು ಗಂಟೆಯಪ್ಪ. ಗೌಡ್ರ, ಈ ಮಾತು ಕುಂಟು ಗಂಟೆಪ್ಪ ಒಂದು ಮಾತನ್ನು ಮಾತ್ರ ಆಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ನಿಮ್ಮ ಈ ಮಾತು ಹೇಳಿದ್ರ ನಿಮ್ಮ ತಂದೆ ಭೀಮನ ಗೌಡ್ರ ನೆನಪಾಕಷ್ಟು ಒಳ ಬಂದ್ಬಿಡ್ತೈತಿ. ನಿಮ್ಗೇನಾದ್ರು ತೊಂದರೆ ಇದ್ರ ಸಿಂಪಲ್ ಆಗಿ ಗಂಟೆಪ್ಪ ಅನ್ನಿ. ತ್ರಾಸ ಆಕತ್ತೈತಿ ಅಂದ್ರೆ ಪ್ರೀತಿಯಿಂದ ಶಟ್ರ ಅಂತ ಕರೆದ್ರೆ ಸಾಕು. ಕುಂಟ ಅನ್ನೋದ್ರೊಳಗ ಒಂದು ಮಹತ್ವವಾದ ವಿಷಯ ಇರ್ಬೇಕಲ್ಲ. ಮುಂದ್ ಬರ್ಬರ್ತಾ ನಿಮಗೆ ಗೊತ್ತಾಗ್ತೈತಿ. ಹಾಗೆ ಈ ಗಲಾಟೆಯಲ್ಲಿ ಒಂದು ವಿಷಯ ಮರ್ತು ಬಿಟ್ಟೆ. ಯಾವ ವಿಷಯ? ಅದೇ ರೀ, ಈ ಇನ್ಸ್ಪೆಕ್ಟರ್ ಪ್ರಶಾಂತ ಟ್ರಾನ್ಸ್ಫರ್ ಆಗಿ ಹೋದ್ನಂತಲ್ರಿ. ಇನ್ಸ್ಪೆಕ್ಟರ್ ನನ್ನ ಎಂಜಲು ತಿಂದು ಬದುಕುವ ಆತನನ್ನು ಗುಲ್ಬರ್ಗಕ್ಕೆ ನನ್ನ ನೀರು ಇಲ್ಲದ ಜಾಗಕ್ಕೆ ವರ್ಗ ಮಾಡಿ ಕಳಿಸಿದ್ದೇನೆ. ಆ ಜಾಗಕ್ಕೆ ನನ್ನ ಅಳಿಯ ತ್ಯಾಗರಾಜನನ್ನು ಕರೆಸಿಕೊಂಡಿದ್ದೇನೆ. ಮತ್ತೊಂದು ವಿಚಾರ, ನನ್ನ ತಂಗಿ ನಾಳೆ ಬೆಂಗಳೂರಿನಿಂದ ಶಾಲೆ ಕಲಿತು ಇಲ್ಲಿಗೆ ಬರ್ತಾಳೆ. ನಾಳೆ ಹುಟ್ಟುಹಬ್ಬ ಬೇರೆ ಇದೆ. ಗಣ್ಯಾತಿ ಗಣ್ಯರೆಲ್ಲ ಬರಬೇಕು, ಅದ್ದೂರಿಯಾಗಿ ನಡೆಯಬೇಕು. ಹಾಗೆ ತ್ಯಾಗರಾಜನನ್ನು ಕರೆಯೋದು ಮರೆಯಬೇಡಿ. ಆಯ್ತು ಗೌಡ್ರೆ, ನಮ್ಮ ಅಂಬಿಕಾ ಮೇಡಮ್ ಅವರ ಹುಟ್ಟು ಹಬ್ಬನ ಭರ್ಜರಿಯಾಗಿ ಮಾಡೋಣ. ದೊಡ್ಡ ಮಂದಿಯನ್ನೆಲ್ಲ ಕರೆಯೋಣ, MLAಗಳನ್ನು ಕರೆಯೋಣ, MP ಗಳನ್ನು ಕರೆಯೋಣ, DC PC ವರೆಗೂ ಕರೆಯೋಣ. ಹಾಗೆ ನಮ್ಮೂರಿನಾಗೆ ಹೊಸ ಫೋಟೋಗ್ರಾಫರ್ ಒಬ್ಬ ಬಂದಿದ್ದಾನಂತೆ. ನಮ್ಮ ಮಗಳು ಕಾವೇರಿ ಹೇಳ್ತಾ ಇದ್ಲು, ಈಗಿನ ಫೋಟೋಗ್ರಾಫರು ಮದುವೆಗಳಲ್ಲೆಲ್ಲ ಬರೇ ಮದುವೆ ಫೋಟೋ ಅಷ್ಟೇ ಹೊಡೆಯೋದಿಲ್ಲ, ಪ್ರೀ ವೆಡ್ಡಿಂಗು, ಪೋಸ್ಟ್ ವೆಡ್ಡಿಂಗು ಅಂತ ಏನೇನೋ ಹೊಡೆಯಕತ್ತಾರ. ಅವರು ತಮ್ಮ ಕ್ಯಾಮ್ರಾನ ಬಾತ್ರೂಮಾಗೂ ನುಗ್ಗಿಸ್ತಾರೆ, ಬೆಡ್ರೂಮ್ನಲ್ಲೂ ಶೂಟಿಂಗ್ ಮಾಡಕತ್ತಾರ. ಅದೇನೇ ಇರಲಿ, ಮತ್ತೆ ಒಳ್ಳೆ ಅಡುಗೆಯವರನ್ನು ಕರ್ಸೋಣ, ಒಳ್ಳೆ ಹಬ್ಬ ಮಾಡೋಣ. ಹೌದು ಗೌಡ್ರೆ, ನನ್ನ ಮಿಲ್ಲಿನ ಕೆಲಸಗಾರರಿಗೆಲ್ಲ ಹೇಳಿ, ಇನ್ನು ಮುಂದೆ ನಮ್ಮ ಮನೆಯ ವಿಶೇಷ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗೆ ಆದಷ್ಟು ಬೇಗ ಬಂದ. ಆಯ್ತು ಗೌಡ್ರೆ, ಬೇಗ ಬಂದು ಬರ್ತೀನಿ. ಶಿವಿಯು ನನ್ನ ಎದುರೇ ನಾಟಕ ಆಡಲು ನಾನು ಧರ್ಮ ರತ್ನಾಕರ ಕುಬೇರ. ನಾಳೆ ಹಬ್ಬ ಹರಿದಿನ ಯುವ ಜನೋತ್ಸವ ನಡೆಯಲು ಬರಲಿ. ಆವಾಗ ವಂತಿಗೆ ಯಾರು ಕೊಡುತ್ತಾರೆ ಅಂತ ನನ್ನ ಕೈ ರುಚಿ ತೋರಿಸುತ್ತೇನೆ. ಶಿವಿಯ, ನಿನಗೂ ಒಬ್ಬ ಸುಂದರವಾದ ಹೆಂಡತಿ ಇದ್ದಾಳೆ ಎನ್ನುವುದನ್ನು ಮಾತ್ರ ಈ ರುದ್ರಗೌಡನ ಕಣ್ಣು ನಿನ್ನ ಹೆಂಡತಿಯ ಮೇಲಿದೆ.
ಅಂದು ನನ್ನ ತಂದೆಯ ಆಸ್ತಿಯ ಸಲುವಾಗಿ ನನ್ನ ತಂದೆ ತಾಯಿಯನ್ನು ಹತ್ಯೆಗೈದು ಅವರ ಅಂತ್ಯಕ್ರಿಯೆಗೂ ಅವರ ಶವವನ್ನು ಕೊಡದೆ ತುಂಬಿ ಹರಿಯುತ್ತಿರುವ ಕಾಳಿ ನದಿಯಲ್ಲಿ ಎದ್ದು ಬಿಟ್ಟಿಯಲ್ಲ ರುದ್ರೇಗೌಡ. ಅದೂ ಅಲ್ಲದೆ ಕೊಲೆಯ ಆರೋಪವನ್ನು ನನ್ನ ಮೇಲೆ ಹಾಕಿ 20 ವರ್ಷ ಜೈಲು ಅನುಭವಿಸುವ ಹಾಗೆ ನನಗೆ ಮಾಡಿದೆಯಲ್ಲ ರುದ್ರೇಗೌಡ. ಈಗ ಕೋರ್ಟಿನಿಂದ ಬಂದ ತೀರ್ಮಾನ ಏನು ಗೊತ್ತೇ? ರವಿಕಾಂತೇಗೌಡ ನಿರಪರಾಧಿ ಎಂದು ಘೋಷಿಸಿದ ಸರ್ಕಾರ ನನಗೆ ಕೊಟ್ಟ ಪದವಿ CID. ರುದ್ರೇಗೌಡ, ಇನ್ನು ತಡ ಮಾಡದೆ ನಿನ್ನ ಎಡೆಮುರಿ ಕಟ್ಟಿ ಹುಚ್ಚು ನಾಯಿಗೆ ಒದ್ದೇಲಿಲ್ಲ. ನನ್ನ ಹೆಸರು ರವಿಕಾಂತ್ ಗೌಡವೇ ಅಲ್ಲ. ಏಕ್ ಮಾರ್ ದೋ ಟುಕಡಾ. That is my challenge. ನಾವಾಡುವ ನುಡಿಯೇ ಕನ್ನಡ ನುಡಿ, ಕಂದದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಗಂಧದ ಗುಡಿ. ಬೇಕೇನ್ರಿ? ಬೇಡ. ಬರ್ರಿ 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 ಬರ್ರಿ. ಇವತ್ತಿಂದ ನಮ್ಮ ಕನ್ನಡ ನಾಡು ಗಂಧದ ಬಿಡು ಈ ಕರ್ನಾಟಕದೊಳಗೆ ಬಂದ ಈ ಪೇಡ ಮಾರೋ ಹೊಸ ಉದ್ಯೋಗ ಶುರು ಮಾಡೀನಿ. ಇವತ್ತ ಗೋಣಿಗೆ ವ್ಯಾಪಾರ ಅಂತೇಳಿ ಅಗ್ದಿ ಕಡಿಮೆ ರೇಟ್ದಾಗ ಕೊಡ್ಲಾಕತ್ತೀನಿ. ಲಾಭ ಲಕ್ಷಣ ನೋಡಂಗಿಲ್ಲ. ಯಾವ ವೆರೈಟಿ ಬೇಕು ಹೇಳ್ರಿ ನಿಮ್ಗ, ಎಲ್ಲ ಐತಿ ನಮ್ಮ ಹತ್ರ. ಗಲ್ಗಲಿ ಪೇಡ, ಧಾರವಾಡ ಪೇಡ, ದಾವಣಗೆರೆ ಪೇಡ, ರಾಣೆಬೆನ್ನೂರು ಪೇಡ ಎಲ್ಲ ಐತಿ. ಯಾವ್ದು ಬೇಕೋ ತಗೊಂಡು ಹೋಗಿ ಗಂಡ ಹೆಂಡತಿ ಎದ್ರ ಬದ್ರ ಕೂತ ಹಂಗ ಬಾಯೊಳಗೆ ಹಾಕೊಂಡ್ಬಿಟ್ರ ಹಂಗ ಪ್ರೀತಿ ಹೆಚ್ಚಾಗಿ ಬಾಯೊಳಗ ಕಾರಿಗೆ ನೀರಾಗ್ಬಿಡ್ತಾವ. ಬರ್ರಿ 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 ಬರ್ರಿ. 1 ಕೆಜಿ ತಗೊಂಡು ಹೋಗಿ ಮನಸ್ ತಗೊಂಡು ಹೋಗ್ರಿ. ಕನಸಲ್ಲು ನೀನೆ ಮನಸ್ಸಲ್ಲು ನೀನೆ ಎದೆಯಲ್ಲು ನೀ ಕಾಣುವೆ ನನ್ನಲ್ಲೇ ತುಂಬಿರುವೆ ನನ್ನಲ್ಲೇ ತುಂಬಿರುವೆ ಅಲ್ಲ ನಮ್ಮೂರಾಗ ಉದ್ದದನು ದಪ್ಪದಪ್ಪನು ಬಾಳೆಹಣ್ಣು ಮಾರಾಕತ್ತ. ಆದ್ರ ಈ ಊರಾಗ ಇವ ಕಿಸಬಾಯಿ ಪೇಡೆ ಮಾರಾಕತ್ತಾನ ಅಂತೀನಿ ನಾನು. ಏನೋ ತಮ್ಮ ಹೊಸ ಬಂದೆ ನಮ್ಮೂರಿಗೆ ಪೇಡೆ ಮಾರಕ. ಇದು ಯಾವ್ದು ಫಿಗರ್ ಬರ್ಲಿಕ್ಕತ್ತ ನೋಡ. ಅಲ್ರಿ ಮೇಡಮ್, ಈ ಊರಾಗ ಹೊಸದಾಗಿ ಬಂದಿರೋ ಪೇಡ ವ್ಯಾಪಾರಿ ಶಿವಮೂರ್ತಿ ಅಂತೇಳಿ. ಅಲ್ಲ ನೀವು ಸಲ್ತಿ ಹೊಟ್ಟೆ ಕಾಡ್ಸಕತ್ತೈತಿ. ಒಮ್ಮೆಗಿ ನಮ್ ಸ್ವೀಟ್ ಖರೀದಿ ಮಾಡಿ ಬಾಳೊಳಗೆ ಹಾಕೊಂಡ್ ನೋಡ್ರಿ, ಹಂಗ ಕರಗಿ ನೀರಾಗ್ಬಿಡ್ತಾವ. ಏನ್ ಮಾತಾಡ್ತಿಲ್ಲ ಕಿಸಬಾಯಿ, ಹಳೆ ಕಿಸಬಾಯಿ, ಏನು ಬೊಂಬಾಯಿ ಐತಿ ನಿನ್ನ ಬಾಯಿ ಎಲ್ಲಿ ಅದು? ನಾನು ನಿಂಗೆ ತಿನ್ನೋದು ಬೇಡ ರೀ ಬೇಡ. ನಿನ್ನ ಪೇಡ ನೋಡಿದ್ರೆ ಗೊತ್ತಾಗತ್ತೆ, ಕಲರ್ ಅದಾವಲ್ಲ ಅದರ ತೋರ್ಸವ್ ಅವ್ನು ನೋಡಿದ್ರೆ ಗೊತ್ತಾಗತ್ತೆ ಅಂತ ಪೇಡ ನೀನು ತಿನ್ನೋ ಅಂತೇಳಿ. ಹಂಗ ನೋಡ್ಲಾತ ಮಾತಾಡ್ತಿರಲ್ಲ, ನೋಡಿದ್ರೆ ಗೊತ್ತಾಗಲ್ಲ, ತಿಂದು ನೋಡ್ಬೇಕನ್ನ. ಒಮ್ಮೆ ಒಂದು ತಿಂದು ನೋಡ್ರಿ ಸ್ವೀಟ್ ಹೆಂಗೈತಿ ಅಂತೇಳಿ. ಏನು ಚಲೋ ಐತ್ರಿ ಈ ಪೇಡಿ. ಆದ್ರ
ಬಾಯಿ ಒಳಗ ಹೋಗಿ ಬರೋ ಹೊತ್ನಾಗ ಜಿಗಟ್ 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 ಆಗಬೇಕು ಬಾಯಿ ಅಲ್ಲಿಟ್ಕೊಂಡು ಬಂದಿಲ್ಲ ಜಿಗಿಟ್ ಇಲ್ಲದ್ದು ಯಾವ್ದಾರು ಐತೇನ್ರಿ ಜಿಗಟ್ ಇಲ್ಲದ ಯಾವ್ದಾರ ಐತೇನಂದ್ರ ನೀವು ಪೇಡ ತಿಂದಿದ್ದು ಇದ ಮೊದಲ ಸಲ ಅಂತ ಕಾಣ್ತೈತಿ ನಿಮ್ ಬಾಯಿ ಒಳಗಿನ ಲಾಲಾ ರಸ ನಮ್ ಪೇಡ ಒಂದಕ್ಕೊಂದ್ ತಿಕ್ಕಾಡಿ ಹಂಗ ಜಿಗಿಟ್ ಹತ್ತಿರ್ಬೇಕು ಅದಕ್ಕೆ ಹಂಗ ಮಾತಾಡಕತ್ತೀರಿ ಕೇಳ್ರಿ ಕೇಳ್ರಿ ಇಲ್ಲಿ ನಿಮ್ಗ ಆ ಪೇಡ ಬೇಕಂದ್ರ ನಮ್ಮ ಹತ್ರ ಇನ್ನೂ ಒಳ್ಳೆ ಕ್ವಾಲಿಟಿ ಪೇಡ ಐತಿ ಗಲ್ಗಲಿ ಪೇಡ ಬೆಳಗಾವ್ ಪೇಡ ರಾಣಿಬೆನ್ನೂರ್ ಪೇಡ ಒಳ್ಳೆ ಕ್ವಾಲಿಟಿ ಐತಿ ರಾಣಿಬೆನ್ನೂರ್ ಪೇಡ ಹೆಂಗಂತ ಗೊತ್ತೈತಿ ನಿಮ್ಗ ರಾಣಿಬೆನ್ನೂರ್ ಪೇಡ ಅಂದ್ರ ಒಳ್ಳೆ ಕ್ವಾಲಿಟಿ ಪೇಡ 800 ರೂಪಾಯಿ ಕೆಜಿ ನಿಮ್ಗೆ ಅಂತೇಳಿ ಒಂದು ಪರಮಿರೇಟ್ ಕೊಡಕತ್ತೀನಿ 800 ರೂಪಾಯಿ ರಾಣಿಬೆನ್ನೂರ್ ಪೇಡ ಸಿಗ್ತಾವ ರಾಣಿಬೆನ್ನೂರ್ ಎಮ್ಮಿ ಪೇಡ ಎಮ್ಮಿ ಹಾಲಿಂದ ಎಮ್ಮಿ ಸಗಣಿದ ಇರ್ಬೇಕು ನೋಡ ಹಂಗಿರ್ತಾವ ಸೇಮ್ ನನ್ನಂಗಿರ್ತಾವ ಹೆಂಗಿರ್ತಾವ ಕೇಳಿಲ್ಲ ಹೆಂಗಿರ್ತಾವ ವರ್ಣನೆ ಮಾಡ ಎಮ್ಮಿ ಬಗ್ಗೆ ಗಿಟ್ಟು ಕಾಲು ಗಿಟ್ಟು ಕೈ 4 ಕಾಲು ಹಿಂದೊಂದ್ ಬಾಲ 2 ಕೋಡು ಹಿಂದೆ ಮುಂದೆ ಬಾಲ ಇರಂಗಿಲ್ಲ ಇದ್ರು ಇಷ್ಟೇ ಇರ್ತೈತೆ ಏನು ಬಾಲ ಬಾಳ ಅಂದ್ರ 6-9 ಇಂಚ್ ಅಷ್ಟ ತಲೆ ಮೇಲೆ ಕೋಡಿರಂಗಿಲ್ಲ ಕೋಡಿರಲ್ಲ ನೆತ್ತಿ ಮೇಲೆ ಗುಂಗುರು ಕೂದ್ಲ ಅಕಸ್ಮಾತ್ ಇವ್ ಯಾಕ ಸಣ್ಣ ನನ್ ತಳಕ ಕೈ ಅಕಸ್ಮಾತ್ ಮುಂದೆ ಯಾವ್ದಾರ ಒಂದು ಕೋಣ ಗಿಡ ಬಂತಂತ ಇಟ್ಕೋ ಪಟ್ಟಂತ ಒದ್ದು ಬಿಡ್ತಾವ ಕೋಣ ಆ ಕಡೆ ಎಮ್ಮಿ ಈ ಕಡೆ ಅಂತ ಬದ್ಮಾಸ್ ಎಮ್ಮಿಗಳು ಅಂತ ಎಮ್ಮಿ ಹಾಲಿನ ಮಾಡಿದಂತ ಪೇಡ ಇದು ರಾಣಿಬೆನ್ನೂರು ಎಮ್ಮಿ ಪೇಡ ಒಂದು ವರ್ಷದಿಂದ ಸ್ಕೆಚ್ ಹಾಕೊಂಡು ಕುಂತಿದ್ದಾವ ಇದ ಡೈಲಾಗ್ ಹೇಳ್ಬೇಕಂತ ಹೇಳಿ ಅಡ್ಡಿ ಇಲ್ಲ 1 ವರ್ಷದಿಂದ ಸ್ಕೆಚ್ ಹಾಕಿದ್ದೆಲ್ಲ ಈಕೆ ಮುಂದಿನ ವರ್ಷ ಬರ್ಲಿ ಇವೆಲ್ಲ ಡೈಲಾಗ್ ಹೇಳೋಣ ಅಂತ ಬಾಯಿ ಹಾಕಿದ್ದೆ ಮೂತ್ರಿ ಅವ್ರ ಈಗ ನಿಮ್ಗೊಂದ್ ಮಾತೈತನ್ ಕೇಳ್ರಿ ಮೊನ್ನೆ ಬರೇ ನನ್ನ ಮಗ ನೋಡಿದ್ದಕ್ಕ ನೋಡ್ರಿಲೆ ಅವ ಪಂಚಾಯತಿ ಇಲೆಕ್ಷನ್ ಒಳಗ ಮಲ್ಲಪ್ಪನ ನಾಮಿನೇಷನ್ಗೆ ತಗೊಂಡಾರ ನೀವು ಬರೇ ನನ್ನ ಕಡೆ ಬೋಣಿಗೆ ಮಾಡಿಸ್ಕೊಡ್ರಿ ನೋಡಾಕ ನಿಮ್ಗೆ ಒಂದು ಪೇಡೆ ಸಿಗಂಗಿಲ್ಲ ಎಲ್ಲ ಮುಂದ ಮಾಯ ಹೌದಾ ಹಂಗಾದ್ರೆ ವ್ಯಾಪಾರ ಮಾಡ್ರಲ್ಲ ಈಗ ಅರ್ಧ ಕೆಜಿ ಕೊಡ್ರಿ ಬೇಕಾದ್ರೆ ನಿಮ್ದು ಹೇಳಿ ಕಳಿಸ್ತೀನಿ ಏನು ಹೌದಾ ಪೇಡೆ ಕೊಟ್ಟು ಕಳ್ಸಾಕತ್ರಿ ಅಂದ್ಯಾ ಮೀನ್ ಬಿಟ್ರೆ ಏನು ಮೀನ್ ವ್ಯಾಪಾರಿ ಮಾಡ್ರಿ ಏನು ಪೇಡೆ ಮಾಡವ ಅಲ್ಲ ನನ್ನ ಮಗ ನಿಮ್ ಮುಖ ನೋಡಿ ಬೋಣಿಗೆ ಮಾಡಿದ್ರ ವ್ಯಾಪಾರ ಆಗತ್ತೆ ಅಂತೇಳಿ ಹೇಳಕತ್ತೀನಿ ಹಂಗ ಬೋಣಿಗೆ ಮಾಡಿದ್ರ ಅಲ್ರಿ ನೀವು ಬೋಣಿಗೆ ಮಾಡ್ರಿ ಇನ್ನು ಪೇಡೆನ ಕೊಟ್ಟಿಲ್ಲ ತಗೋ ನೀವು ಕೈಯಾಗ ಕೊಡ್ಲು ಏನ್ ಚಿಂತಾಗ ಹಾಕಿ ಕೈಯಾಗ ಕೊಡಪ್ಪ ನಾವ್ ಇಟ್ಕೊಂತೀವಿ ಚೀಲ್ದಾಗ ಕೈಯಾಗ ಕೊಡ ಸಾಕ ಈ ಸಾಡ್ಲಿಕ್ಕಿದ್ರೆ ಇರಾಕ ಹೊಂಟಿರ್ತೀವಿ ನಿಂತ ಕಾಣ್ತೀವಿ ಏ ಅಳಿಗಾಡ್ ಸರ್ದಿಯೋ 10 ರೂಪಾಯಿ ಚೀಲಿಯೋ ಚೀಲಕ್ಕೆ ಬೆಲೆ ಇಲ್ಲ ಏನ್ ಮಾತಾಡ್ತೀವೋ ಚೀಲ ಕಂಪನಿ ಇರಂಗಿಲ್ಲ ಅಪ್ಪ ಚೀಲಕ್ಕೆಲ್ಲ ಕಂಪನಿ ಇಟ್ಕೊಂತ ಹೋದ್ರೆ ಹೋದಾರ ಅವ್ರ ತಲೆ ಮೇಲೆ ಕಟ್ಟಾಕೊಂಡು ಹರಿತಿ ನಮ್ಮ ಚೀಲ ಹರಿತಿ ನಮ್ಮ ಚೀಲ ಏನ ಏನ ಇದ್ರ ಹೆಣ ಎತ್ಲಿ ಇದ್ರ ಹೋಗೋದು ಬಂದು ಹುಗ್ಗಿ ಉಣ್ಲಿ ಇದ್ರ ಸ್ವಾಟ ಲಾಟಿನ ಕಟ್ಲಿ ಇದ್ರ ಉಡಾರ ಹೊರಲಿ ಇದ್ರ ದುಡ್ಡು ಉದ್ರಿ ಮಂದ್ಯಾಗ ಬೆಳ್ಳಿ ಇದ್ರ ಚಡ್ಡ್ಯಾಗ ತಪ್ಪಿ ಬೆಳ್ಳಿ ಇದ್ರ ನೆಟ್ಟಾಗ ಸಜ್ಜಿ ಬೆತ್ಲಿ ಇದ್ರ ಅದ್ರಾಗ ಅದ್ರ ತುರುಕ್ಲಿ ನಮ್ದು ಉದ್ರಿ ಬಿಡ್ಬೇಕ ಅಷ್ಟು ಸಟ್ಟಿನ ಉದ್ರಿ ಬಿಡೋದು ಹಂಗ ನಾನು ಬಣ್ಣದಂತ ಮಾತಾಡಿ ಹೊಂಟಿದೆ ಅನ್ಕೊಂಡ್ರೆ ಈಗ ನಿಮ್ ಚಿಲ್ದಾಗ ಹಾಕಿನಿ ಬೇಡ ಈಗೇನು ಮನೆ ತಗೊಂಡ್ ಹೋಗ್ತಿರೋ ಮತ್ತೆ ನಿಲೆ ಹಂಚೋಕಿರಂದ್ರ ರೀ ನೋಡ್ರಿ ನೀವು ನಮ್ ಚೀಲ್ದಾಗ ಪೇಡೆ ಹಾಕಿರಿ ನಾನು ಉದ್ರಿ ತಗೊಂಡ್ ಹೋದ್ರೆ ತಪ್ಪಾಗತ್ತಂತ ನನಗೆ ಪಕ್ಕಾ ಗೊತ್ತೈತಿ ತಪ್ಪಾಗತ್ತ ಇದು ತಪ್ಪಾಗತ್ತ ನನಗೆ ಗೊತ್ತೈತಿ ಹಾಗಾದ್ರೆ ಬೋಣಿಗೆ ಮಾಡ್ರಿ ಬೋಣಿಗೆ ಇಲ್ಲಿ ಇಟ್ಕೊಂಡಿದ್ದೀರ ಎಲ್ಲಿ ಇಲ್ಲೊಂದ್ ಕಿಸೆ ಇಟ್ಟಿದ್ದ ಕಿಸಿಯಾಗ ಹಿಂದ್ಗಡೆ ಕೂತೈತೆ ಅಂತ ನೋಡು ರೊಕ್ಕ ಆಯ್ತಾ ಇಲ್ಲ ಹೋಗಿತ್ತು ಹೋಗ್ಲಿ ಬಿಡ ನಿನ್ ಸಂತಿ ಮಾಡಿ ಉಳಿತಂದ್ರ ಕೊಡುವಂತ್ರಿ ಅಂದಂಗ ನಿಮ್ ಹೆಸರು ಏನಲ್ಲ ನನ್ನ ಹೆಸರು ತಗೊಂಡು ಏನ್ ಮಾಡ್ತಿರ್ ಬಿಡ್ರಿ ಹೋಗ್ಲಿ ಆ ಕಡೆ ಉದ್ರಿ ಕೊಟ್ಟ ರೊಕ್ಕ ಯಾರು ಕೊಡ್ತಾರ ಅದನ್ನ ನಮ್ ಡೇರಿಯಾಗ ಬರ್ಕೊಳ್ಳೋದು ಬೇಡ
ನನ್ನ ಹೆಸರು ಕಾವೇರಿ ಅಂತ. ಕಾವೇರಿ ಹಾ. ಕಾವೇರಿ ಶಿವಮೂರ್ತಿ ಪೀಡಾದವರ್ ಅಂತ ಬರ್ಕೊಂಡ್ರೆ ಚಲೋ ಆಗ್ತಿತ್ತು. ಏನಂದ್ರಿ? ಏನಿಲ್ಲ, ನಿನ್ ಹೆಸರು ಕಾವೇರಿ ಆತ್ ಬಿಡ. ನೀನು ನಾಳೆಯಿಂದ ದಿವಸ ಬಂದು ನಮ್ ಪೇಡ ತಗೊಂಡೋಗು. ಪೇಡೆ ದಿನ ತಗೊಂಡೋಗ್ಲಿ, ಅಡ್ಡಿ ಇಲ್ರಿ. ಇನ್ ಮೇಲೆ ನಿಮಗ ನಾನು ಶಿವಮೂರ್ತಿ ಮಾಮ ಮಾಮ ನಿಮಗ ಯಾರು ನನಗಂದ್ರೆ